हमारा घर कान छिड़को जाना बोलो, कहाँ रहना बोलो हमें। तुम्हारे बड़े बड़े मिनिस्टर हैं कहीं। मैं सबसे गुजारिश करती हूँ हमारा घर हम ना होना करें। सबसे मैं गुजारिश करती हूँ मेरा घर मंजे होना। कितने बड़े बड़े छोटे छोटे मासूम को जाना सो कम बोलो जरा एकदम आपको घर खाली करोगे तो हमें ಒಂದು 500 ಜನ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡಕ್ಕೆಲ್ಲ ರೆಡಿ ಇದೆ ಇಲ್ಲಿ। पब्लिक के साथ धोखा हो रहा है। कौन कर रहा है बोले तो गवर्नमेंट ऑफिशियल्स इलीगल जो है घर में फोड़ने आ रही। अब जब टैक्स जो टैक्स पेड है खाता है तो गवर्नमेंट के अकाउंट में जा रहा पैसा, इन्हों टैक्स भी बन रही तो घर में फोड़ने की वजह क्या। अब पुलिस को बुला लगा पूरी पुलिस की बेटा लेना जाके आजा को जो है इस जुलूम से जो है जो वीडियो वाले ही घर घुस को फोड़ रही। बहुत सारे पब्लिक जो है बहुत परेशान है। अब इसका जवाब कौन देना। सब आदमी जो है घर में कम्बल ना ओढ़ने को नहीं आना। तो जब वोट होना तो भीख मंगना दी पब्लिक कने अब्बा को मदद करे पब्लिक की बात है। ನೋಟಿಸ್ ಕೊಡಬೇಕಲ್ಲ ಸರ್ ಇವರಿಗೆ। ಒಂದು ನೋಟಿಸ್ ಎಲ್ಲ ಏನು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದಾರೆ ಅಲ್ಲಿ ಒಳಗೆ, ಚಿಕ್ಕ ಚಿಕ್ಕ ಮಕ್ಕಳು ಸರ್ ಪಾಪ ಎಲ್ಲಿ ಹೋಗ್ಬೇಕು ಸರ್। ಅಟ್ಲೀಸ್ಟ್ ಒಂದು ಆಲ್ಟರ್ನೇಟ್ ಮಾಡ್ಬೇಕಲ್ಲ, ಅದು ಆಲ್ಟರ್ನೇಟ್ ಎಂತದಿಲ್ಲ ಅಲ್ಲ। ನಾನು ಒಪ್ಕೊಳ್ತೀನಿ ಬಿಡಿಎ ಪ್ರಾಪರ್ಟಿ ಅಂತ ಆಯ್ತು, ಒಪ್ಕೊಂಡೆ ಅದನ್ನ ಒಪ್ಕೊಂಡೆ ಸರ್। ಸರ್ ಗೊತ್ತು ಅಟ್ಲೀಸ್ಟ್ ಒಂದು ಸರ್ ಗೊತ್ತು ಸರ್ ಎಲ್ಲಿ ಗೊತ್ತಿಲ್ಲ ಸರ್। 2 ತಿಂಗಳು ನೋಡಿ 2 ತಿಂಗಳಿಂದ ತಗೊಂಡಿರೋ ನವೆಂಬರ್ 2 ತಿಂಗಳಿಂದ ಸರ್ ಈ ಖಾತಾ ಇದೆ ಸರ್ ಇವ್ರದ್ದು। ಈ ಖಾತಾ ನೋಡಿ ಸರ್ ಇವಾಗ ಗವರ್ನಮೆಂಟ್ ಅವ್ರು ಹೆಂಗ್ ಗವರ್ನಮೆಂಟ್ ಇನ್ವಾಲ್ವ್ ಇದೆಲ್ಲ ಸರ್। ಗವರ್ನಮೆಂಟ್ ಅಫಿಷಿಯಲ್ಸ್ ಹೆಂಗೆ ಈ ಖಾತಾ ಹಿಂಗೆ ಕೊಡ್ತಾರೆ ಸರ್। ನಾನ್ ಮಾಡಕ್ ಆಗಲ್ಲ ಸರ್, ಇದು ಗವರ್ನಮೆಂಟ್ ಅಫಿಷಿಯಲ್ಸ್ ಇನ್ವಾಲ್ವ್ಮೆಂಟ್ ಇದೆ ಸರ್। ಮತ್ತೆ ಸರ್ ಹತ್ಬಿಡಿ ಇಲ್ಲ ಹತ್ಬಿಡಿ ಸರ್, ಹತ್ಬಿಡಿ ಅಲ್ಲೇ ನಾನು ಜೊತೆ ನೋಡಿ ಸಾಮಾನ್ಯ ನೋಡಿ ಸರ್ ಅಲ್ಲಿ ಆಚೆ ಬಿಸಾಕಿದ್ವಿ। ಅಲ್ಲ ಪ್ರೋಕ್ ಮಾಡ್ತಾ ಇಲ್ಲ ಸರ್। ಸರ್ ಪ್ರೋಕ್ ಮಾಡಿದ್ರೆ ತಮ್ಗೆ ಫ್ಯಾಮಿಲಿ ಇದೆ, ಇವ್ರಿಗೆ ನಂಗೆ ಎಲ್ಲರಿಗೂ ಫ್ಯಾಮಿಲಿ ಇದೆ, ಚಿಕ್ಕ ಚಿಕ್ಕ ಮಕ್ಕಳು ಸರ್ ಎಲ್ಲಿ ಹೋಗ್ಬೇಕು ಅವನು। ನಾನು ಪ್ರೋಕ್ ಮಾಡ್ತಾ ಇಲ್ಲ, ನಾನು ಹ್ಯುಮ್ಯಾನಿಟಿ ಹೇಳ್ತಾ ಇರೋದು ನಿಮ್ಗೆ। ಇಲ್ಲಿ ನಡೀತಾ ಇರುತ್ತೆ ಎಲ್ಲರೂ ನೋಡ್ಬೋದು। ಒಂದು 500 ಜನ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡಕ್ಕೆಲ್ಲ ರೆಡಿ ಇದೆ ಇಲ್ಲಿ ಸರ್। ಎಲ್ಲ ನೋಡ್ಬೋದ ಸರ್, ಏನೋ ಸ್ವಲ್ಪ ಆದ್ರೆ ಲಾಠಿ ಚಾರ್ಜ್ ಮಾಡಿ ಒಳಗೆ ಬಿಸಾಕ್ತೀರಾ ನೀವು, ಅಷ್ಟೇ ಆಗೋದು ಸರ್। ಈ ಕಾಂಗ್ರೆಸ್ ಗವರ್ಮೆಂಟ್ ಗಿಂತ ಬಿಜೆಪಿ ಗವರ್ಮೆಂಟ್ ಒಳ್ಳೇದು ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ। ಬಿಜೆಪಿ ಗವರ್ಮೆಂಟ್ ಒಳ್ಳೇದಿತ್ತು, ಕಾರಣ ಬಿಜೆಪಿ ಗವರ್ಮೆಂಟ್ ಇಂಥದ್ದೆಲ್ಲ ನೀಚ್ ಕೆಲಸ ಎಲ್ಲ ಮಾಡ್ತಾ ಇಲ್ಲ। ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಯುಪಿ ನಲ್ಲಿ ಹೆಂಗೆ ಈ ಬುಲ್ಡೋಸರ್ ನಡೀತಾ ಇತ್ತು ಅದೇ ರೀತಿ ಇಲ್ಲಿ ಬುಲ್ಡೋಸರ್ ನಡೆಸ್ತಾ ಇದ್ದಾರೆ ಡೈರೆಕ್ಷನ್ ಯಾರು ಕೊಟ್ಟರು ತಮ್ಗೆ? ಹೌದು ಸರ್, ಕೋರ್ಟ್ಗೆ ಸರ್ ಕಮಿಷನರ್ ಯಾರು ಡೈರೆಕ್ಷನ್ ಕೊಡ್ತಾರೆ ಸರ್? ಲೇಡೀಸ್ ಇದಾರೆ, ಅದಕ್ಕೆ ಯಾರಿಗಾದ್ರೂ ಏನಾದ್ರು ಆಗಿದ್ರೆ ತಾವೇ ಗವರ್ಮೆಂಟ್ ಜವಾಬ್ದಾರಿ। ಎಲ್ರಿ ಪೊಲಿಟಿಷಿಯನ್ಸ್ ಎಲ್ಲಿದ್ದಾರೆ? ಜಮೀರ್ ಅಹಮದ್ ಕರ್ಸಿ ಬರಲ್ಲ ವಿಡಿಯೋ ಸತ್ತೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರು ಪೊಲೀಸ್ನವ್ರು। ನಮ್ಗೆ ಏನಾದ್ರು ಒಬ್ಬರಲ್ಲ ಇದು ಕುಡಿಯೋದು, ಫುಲ್ ಫ್ಯಾಮಿಲಿ ಕುಡಿದು ಸಾಯೋದು। ಯಾರು ಆಚೆ ಬರಲ್ಲ, ಡೆಮಾಲಿಷನ್ ಮಾಡ್ತಾ ಇದ್ದೀರಾ ಮಾಡಿ, ಎಲ್ಲರ ಮೇಲೆ ಬಂಡಾಗಿ ಗೌರ್ಮೆಂಟ್ಗೆ ಸ್ಟಾಂಪ್ ಡ್ಯೂಟಿ ಕಟ್ಟಿ ಹೇಗಿದೆ ಡೆಮಾಲಿಷನ್ ಎಲೆಕ್ಟ್ರಿಸಿಟಿ ಬಿಲ್ ತರ ಅಷ್ಟು ನೋಟಿಸ್ ನಮ್ಗೊಂದು ಇವಾಗ ಬಂದ್ ಡೆಮಾಲಿಷ್ ಏನ್ ಮಾಡಕ್ಕೆ ಮಾಡ್ತಾ ಇಲ್ಲ, ಆಚೆ ಬರಲ್ಲ, ಡೆಮಾಲಿಷ್ ಮಾಡಿ ನಮ್ಮ ಜೊತೆ ಡೆಮಾಲಿಷ್ ಮಾಡಿ ನಮ್ಗೆ ಮನೆ ಇಲ್ಲ, ಇದೇ ಮನೆ ಇರೋದು ಜ್ಯುವೆಲ್ರಿ ಎಲ್ಲ ಹಾಕ್ಬಿಟ್ಟು ನಾವು ತಗೊಂಡಿರೋದು ಎಲ್ಲ ಸಾಲ ಇದೆ, ಸಾಲ ಅವ್ರಿಗೆ ಏನ್ ಕಟ್ಬೇಕು? ಮಗು ಮೇಲೆ ಬುಲ್ಡೋಸರ್ ಹಾಕ್ಬಿಡ್ತೀರಾ? ಪ್ರಾಪರ್ಟಿ ಬೇಕಂದ್ರೆ ನಮ್ ಜೊತೆ ಡೆಮಾಲಿಷನ್ ನ್ಯಾಯ ಕೊಡ್ಸಿ, ಎಲ್ಲರೂ ನೋಡ್ತಾ ಇದ್ರೆ ನ್ಯಾಯ ಕೊಡ್ಸಿ ನಮ್ಗೆ। ಎಲ್ಲಿ ನೋಟಿಸ್ ಆರೂವರೆ ಜಾವ ಬಂದು ಡಬಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಹೆಂಗ್ರಿ ಮಾಡೋದು ನಾವು?
ಎಲ್ಲಿದ್ದಾರೆ ಮುಂದೆ ಬರ್ಬೋದಲ್ಲ ಮೀಡಿಯಾ ನಾವು ಕೇಳಿದ್ರೆ ಬೇಡ ಸಿಗ್ತಾ ಇಲ್ಲ 3,90,000 ಕೊಟ್ಟಿದ್ದೀನಿ. ಯಾಕೆ ತಗೊಂಡಿದ್ದೀರಾ? ಯಾಕೆ ಅವಾಗಲೇ ಹೋಗಿಲ್ಲ ನೀವು? ಮನೆ ಇಲ್ಲ ನಮ್ಗೆ. ಬಿಡಿ ಆಫೀಸರ್ ಮುಂದೆ ಬರ್ತಾ ಇಲ್ಲಲ್ಲ ಲಾಯರ್ ಬಂದಿದ್ದಾರೆ. ಎಲ್ಲಿದ್ದಾರೆ ಅವರು? ಲಾಯರ್ ಇಲ್ಲ ಇದ್ದಾರೆ. ಬರ್ಲೇ ತಾನೇ ಮುಂದೆ ಮಾತಾಡಕ್ಕೆ. ನಮ್ಗೆ ಡಾಕ್ಯುಮೆಂಟ್ ಚೆಕ್ ಮಾಡಬೇಕು. ಚೆಕ್ ಮಾಡ್ಕೊಂಡು ನಮ್ದು ಇಲ್ಲಿಗಲ್ ಅಂದ್ರೆ ನಾವು ಖಾಲಿ ಮಾಡ್ತೀವಿ. ಇಲ್ಲ ಅಂದ್ರೆ ಎಲ್ಲ ಮೇಲೆ ಮಣ್ಣಾಕಿ ನೀವು ಇದು ಮಾಡಿ ಬರ್ಬೇಕು. ಬಿಡಿಯಲ್ಲ ಏನೋ ಬಿಡಿ ಆಫೀಸರ್ ಹಿಂದಕ್ಕೋ ಬನ್ನಿ ಸರ್. ನೀವು ಬನ್ನಿ ಸರ್. ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಏನ್ ಮಾಡ್ಬೇಕು ಹೇಳಿ ಸರ್. ಬನ್ನಿ ಮುಂದೆ ಬನ್ನಿ. ಐತೆ ಬನ್ನಿ ಮುಂದೆ ತೋರಿಸಿ ಯಾರು ಬಿಡಿ ಇಲ್ಲ ಇವರೇ ನೀವೇನದು ಬಿಡಿ ಆಫೀಸರು ಸರ್. ಸ್ವಲ್ಪ ಸರ್ ಸರ್ ಬನ್ನಿ ಸರ್. ಮುಂದೆ ಬಂದ್ಬಿಟ್ಟು ನೀವೇ ಹೇಳಿ ಸರ್. ನೋಟಿಸ್ ಇಲ್ಲ ಏನಿಲ್ಲ. ಒಂದೇ ಸತಿ ಹೊಡೆದಾಕ್ ಬಿಡ್ತೀವಿ ಅಂದ್ರೆ ಎಲ್ಲಿ ಹೋಗ್ಬೇಕು? ನೋಟಿಸ್ ಕೊಟ್ರಾ ನೀವು? ನೋಟಿಸೇ ಇಲ್ಲಲ್ಲ ಸರ್. ನೋಟಿಸ್ ಕೊಟ್ರಾ ಇಲ್ವಾ ಅಷ್ಟೇ. ನಾವು ಮೀಡಿಯಾ ಅವರು ಇದು ಕೋರ್ಟಲ್ಲಿ ಹೈಕೋರ್ಟಲ್ಲಿ ಆದೇಶ ಆಗಿ 2021 ಆದೇಶ ಆಗಿ ಆದೇಶ ಆಗಿದೆ. ಒಂದು ನಿಮಿಷ ಲಾಯರ್ ಕರ್ಕೊಳ್ಳಿ ಲಾಯರ್ಗೆ. ಯಾಕೆ ಕಾನೂನು ಅವ್ರಿಗೆ ಗೊತ್ತೇ ಇರುತ್ತೆ ಅದಕ್ಕೆ. ಸರ್ ನೀವೇ ಸ್ವಲ್ಪ ಒಳಗಡೆ ಬನ್ನಿ ಸರ್. ಆಚೆ ಬರ್ತಾ ಇಲ್ಲ ಯಾರು. ಸ್ವಲ್ಪ ಬನ್ನಿ ಸರ್. ನೀವು ಒಂದೇ ಸತಿ ಹಿಂಗೆ ಮಾಡಿಬಿಟ್ರೆ ನಾವು ಎಲ್ಲೂ ಬಡವ್ರು ಎಲ್ಲಿ ಹೋಗ್ಬೇಕು ಸರ್? ನೋಟಿಸ್ ಇಲ್ಲ ಏನಿಲ್ಲ. 3 ತಿಂಗಳು ಮುಂಚೆ ತೊಗೊಂಡಿರೋದು ಸರ್ ಮನೆ. ರಿಜಿಸ್ಟರ್ ಎಲ್ಲ ಆಗಿದೆ. ಗೌರ್ಮೆಂಟ್ ಫೀಸ್ ಎಲ್ಲ ತೊಗೊಂಡಿದ್ದಾರೆ. ರಿಜಿಸ್ಟರ್ದು ಎಲ್ಲ ಆವಾಗ ಹೇಳ್ಬೇಕು ತಾನೇ ನಮಗೆ. ಆವಾಗ ಹೇಳ್ಬೇಕು. ಇಲ್ಲ ಬಿ ಡಿ ಎಫ್ ಪ್ರಾಪರ್ಟಿ ಹೆಂಗಪ್ಪ ತೊಗೊತಾ ಇದ್ದೀರಾ ನೀವು? ರಿಜಿಸ್ಟರ್ ಆಗಲ್ಲ ಅಂದ್ಬಿಟ್ಟು ಹೇಳ್ಬೇಕಾಗಿತ್ತು ನೀವು. ಬನ್ನಿ ಸರ್. ಬನ್ನಿ ಇಲ್ಲ ಬನ್ನಿ. ಬನ್ರಿ. ಬಿಡಿ ಆಫೀಸರ್ ಇಲ್ಲ ಬಿಡಿ ಆಫೀಸರ್ ಸರ್. ನೋಟಿಸ್ ಕೊಡ್ಬೇಕಲ್ಲ ಸರ್ ಇವ್ರಿಗೆ. ಒಂದು ನೋಟಿಸ್ ಎಲ್ಲ ಏನು ಚಿಕ್ಕ ಮಕ್ಕಳೆಲ್ಲ ಇದಾರೆ ಅಲ್ಲಿ ಒಳಗೆ. ಅಲ್ಲ ಎಲ್ಲರಿಗೆ ನೋಡಿ ಸರ್. ತಮ್ಗೇನೋ ಫ್ಯಾಮಿಲಿ ಇದೆ, ನನ್ಗೇನೋ ಇದೆ, ಎಲ್ಲರಿಗೂ ಫ್ಯಾಮಿಲಿ ಇದೆ. ಅಷ್ಟೊಂದು ಒಂದು ಹ್ಯುಮ್ಯಾನಿಟಿ ಲೀಗಲೈಸ್ ಬಿಟ್ಬಿಡಿ ಸರ್. ಒಂದು ಹ್ಯುಮ್ಯಾನಿಟಿ ಇರ್ಬೇಕಲ್ಲ ಸರ್. ಚಿಕ್ಕ ಮಕ್ಕಳು ಸರ್ ಪಾಪ ಎಲ್ಲಿ ಹೋಗ್ಬೇಕು ಸರ್? ಅಟ್ಲೀಸ್ಟ್ ಒಂದು ಆಲ್ಟರ್ನೇಟ್ ಮಾಡ್ಬೇಕಲ್ಲ. ಅದು ಆಲ್ಟರ್ನೇಟ್ ಎಂತದಿಲ್ಲ ಅಲ್ಲ. ನಾನು ಒಪ್ಕೊಳ್ತೀನಿ ಬಿ ಡಿ ಎಫ್ ಪ್ರಾಪರ್ಟಿ ಅಂತ ಆಯ್ತು, ಒಪ್ಕೊಂಡೆ. ಅದನ್ನ ಒಪ್ಕೊಂಡೆ ಸರ್. ಸರ್ ಗೊತ್ತು. ಅಟ್ಲೀಸ್ಟ್ ಒಂದು ಸರ್ ಗೊತ್ತು ಸರ್. ಎಲ್ಲಿ ಗೊತ್ತಿಲ್ಲ ಸರ್. 2 ತಿಂಗಳು ನೋಡಿ. 2 ತಿಂಗಳಿಂದ ತಗೊಂಡಿರೋ ಸರ್. ಈ ಖಾತಾ ಇದೆ ಸರ್. ಈ ಖಾತಾ ನೋಡಿ ಸರ್. ಗೌರ್ಮೆಂಟ್ ಅವ್ರು ಗೌರ್ಮೆಂಟ್ ಇನ್ವಾಲ್ವ್ ಇದೆಲ್ಲ ಸರ್. ಗೌರ್ಮೆಂಟ್ ಅಫಿಷಿಯಲ್ಸ್ ಹೆಂಗೆ ಈ ಖಾತಾ ಹಿಂಗೆ ಕೊಡ್ತಾರೆ ಸರ್? ನಾನ್ ಮಾಡಕ್ ಆಗಲ್ಲ ಸರ್. ಇದು ಗೌರ್ಮೆಂಟ್ ಅಫಿಷಿಯಲ್ಸ್ ಇನ್ವಾಲ್ವ್ಮೆಂಟ್ ಇದೆ ಸರ್. ಗೌರ್ಮೆಂಟ್ ರಿಕಾರ್ಡ್ ಇದೆಯಲ್ಲ ಸರ್. ಗೊತ್ತಿಲ್ಲ ಸರ್. ಈಗ ಗೌರ್ಮೆಂಟ್ ಈಗ ಯಾರು ಸರ್? ಈಗ ಪಬ್ಲಿಕ್ ಮಾಡಂಗಿಲ್ಲ. ಪಬ್ಲಿಕ್ ಡಾಕ್ಯುಮೆಂಟ್ ಅಲ್ಲ ಸರ್. ಇದು ಪಬ್ಲಿಕ್ ಮಾಡೋ ಪ್ರೈವೇಟ್ ಡಾಕ್ಯುಮೆಂಟ್ ಅಲ್ಲ. ಇದು ಗೌರ್ಮೆಂಟ್ ಡಾಕ್ಯುಮೆಂಟ್. ಇದು BBMP ಅವರು ಇಶ್ಯೂ ಮಾಡಿದ್ದಾರೆ ಸರ್. ಅದೆಲ್ಲ ಇಶ್ಯೂ ಮಾಡಿಬಿಟ್ಟು ಪ್ರತಿಯೊಂದು ಟ್ಯಾಕ್ಸ್ ಪೇ ಮಾಡಿ. ಈಗ ಮೊನ್ನೆ ಟ್ಯಾಕ್ಸ್ ಪೇ ಮಾಡಿದ್ದಾರೆ ಸರ್. ಎಲ್ಲ ಟ್ಯಾಕ್ಸ್ ಎಲ್ಲ ತಗೊಂಡ್ಬಿಟ್ಟು ಅಟ್ಲೀಸ್ಟ್ ಅವ್ರಿಗೆ ಬ್ರೀತಿಂಗ್ ಟೈಮ್ ಕೊಡ್ಬೇಕಲ್ಲ. ಎಲ್ಲಿ ಬೇರೆ ಕಡೆ ಆಲ್ಟರ್ನೇಟಿವ್ ಎಲ್ಲ ಮಾಡ್ಕೋಬೇಕಲ್ಲ. ಡೈರೆಕ್ಟ್ ನೀವು ಬೆಳಗ್ಗೆ 6 ಗಂಟೆ ಈಗ ಫ್ಯಾಮಿಲಿ ಎಲ್ಲ ಅಲ್ಲೇ ಸತ್ತೋಗ್ತಾರೆ ಅಂತ ಹೇಳ್ತಾ ಇದೆ. ಯಾರು ಸರ್ ಕಾರಣ? ಈಗ ನೀವು ಹಂಗೆ ಬುಲ್ಟೋಸ್ ಹತ್ಬಿಡ್ತೀರಾ? ಅಲ್ಲ ಹೇಳಿ ಹತ್ಬಿಡಿ. ಇಲ್ಲ ಹತ್ಬಿಡಿ ಸರ್. ಹತ್ಬಿಡಿ. ಅಲ್ಲೇ ನಾನು ಅಲ್ಲಿ ಆಚೆ ಬಿಸಾಕಿದ್ದೀವಿ. ಅಲ್ಲ ಪ್ರೊವೋಕ್ ಮಾಡ್ತಾ ಇಲ್ಲ ಸರ್. ಸರ್ ಪ್ರೊವೋಕ್ ಮಾಡಿದ್ರೆ ತಮ್ಗೆ ಫ್ಯಾಮಿಲಿ ಇದೆ, ಇವ್ರಿಗೆ ನಂಗೆ ಎಲ್ಲರಿಗೂ ಫ್ಯಾಮಿಲಿ ಇದೆ. ಚಿಕ್ಕ ಮಕ್ಕಳು ಸರ್. ಎಲ್ಲಿ ಹೋಗ್ಬೇಕು ಅವನು? ನಾನು ಪ್ರೊವೋಕ್ ಮಾಡ್ತಾ ಇಲ್ಲ. ನಾನು ಹ್ಯುಮ್ಯಾನಿಟಿ ಹೇಳ್ತಾ ಇರೋದು ನಿಮ್ಗೆ. ಇಲ್ಲಿ ನಡೀತಾ ಇರುತ್ತೆ. ಎಲ್ಲರೂ ನೋಡ್ಬೋದು. ಒಂದು 500 ಜನ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡಕ್ಕೆಲ್ಲ ರೆಡಿ ಇದೆ ಇಲ್ಲಿ ಸರ್. ಎಲ್ಲ ನೋಡ್ಬೋದ ಸರ್? ಏನೋ ಸ್ವಲ್ಪ ಆದ್ರೆ ಲಾಠಿ ಚಾರ್ಜ್ ಮಾಡಿ ಒಳಗೆ ಬಿಸಾಕ್ತೀರಾ ನೀವು? ಅಷ್ಟೇ ಆಗೋದು ಸರ್. ಈಗ ಸ್ವಲ್ಪ ಹೊತ್ತು ಟೈಮಲ್ಲಿ ಆಗತ್ತೆ ನೋಡಿ. ತಾವೇ ನೋಡಿ. ತಮ್ಗೆ ನಮ್ಮ ಲೈವ್ ಅಲ್ಲಿ ಇದೀವಿ. ತಾವೇ ಎಲ್ಲರಿಗೂ ತೋರಿಸ್ತೀವಿ ಜನರಿಗೆ. ಅಲ್ಲ ಓಟ್ ಕೇಳಕ್ಕೆ ಇಲ್ಲಿ ಮಿನಿಸ್ಟರ್ಸ್ ಎಲ್ಲ ಬರ್ತಾರೆ. ಈ ಬಡವರಿಗೆ
ಈ ಕಾಂಗ್ರೆಸ್ ಗವರ್ಮೆಂಟ್ ಗಿಂತ ಬಿಜೆಪಿ ಗವರ್ಮೆಂಟ್ ಒಳ್ಳೇದು. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ಬಿಜೆಪಿ ಗವರ್ಮೆಂಟ್ ಒಳ್ಳೇದಿತ್ತು. ಕಾರಣ ಬಿಜೆಪಿ ಗವರ್ಮೆಂಟ್ ಇಂಥದ್ದೆಲ್ಲ ನೀಚ್ ಕೆಲಸ ಎಲ್ಲ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಯುಪಿ ನಲ್ಲಿ ಹೆಂಗೆ ಈ ಬುಲ್ಡೋಸರ್ ನಡೀತಾ ಇತ್ತು ಅದೇ ರೀತಿ ಇಲ್ಲಿ ಬುಲ್ಡೋಸರ್ ನಡೆಸ್ತಾ ಇದ್ದಾರೆ. ಬಿಡಿಎ ಪ್ರಾಪರ್ಟಿ ಇದು. ಸರ್ ಡೈರೆಕ್ಷನ್ ಯಾರು ಕೊಟ್ಟರು ತಮ್ಗೆ? ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಹೌದು ಸರ್. ಸರ್ ಕೋರ್ಟ್ಗೆ ಆದೇಶ ಹೌದು ಕೊಟ್ಟಿದ್ದಾರೆ. ಸರ್, ಕಮಿಷನರ್ ಯಾರು ಡೈರೆಕ್ಷನ್ ಕೊಡ್ತಾರೆ ಸರ್? ಮಿನಿಸ್ಟರ್ ಡೈರೆಕ್ಷನ್ ಕೊಡ್ತಾರೆ ಸರ್. ಕೊಟ್ಟಾದ್ಮೇಲೆ ಬರ್ತಾ ಇರೋದು ತಾವೆಲ್ಲ ಇಲ್ಲಿ. ಹಂಗೆ ಯಾರು ಬರಲ್ಲ ಸರ್, ನಂಗೆ ಗೊತ್ತು. ಅಲ್ಲ ಸರ್, ನಾನು ನೋಡಿ ಎಲ್ಲ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ಏನಾಗ್ತದೆ. ಬಿಜೆಪಿ ಪ್ರಾಪರ್ಟಿಗೆ ಟ್ಯಾಕ್ಸ್ ತಗೋತಾರೆ. ಟ್ಯಾಕ್ಸ್ ಎಲ್ಲ ತಗೊಂಡು ಫೈನಲ್ ಆಗಿರೋ ಡೆಮಾಲಿಷ್ ಮಾಡಕ್ ಬಂದಿದ್ದಾರೆ. ಚಿಕ್ಕ ಮಕ್ಕಳು ಇದಾರೆ ಅಲ್ಲಿ. ಅಷ್ಟೊಂದು ಇದು ಹ್ಯುಮ್ಯಾನಿಟಿ ಇಲ್ವಾ? ಎಲ್ಲಿ ಹೋಗ್ಬೇಕು ಅವರು? ಸಾಯ್ಬೇಕು, ಅಲ್ಲೇ ಸತ್ತೋಗ್ತೀನಿ ಅಂತ ಹೇಳ್ತಾರೆ ಅವರು. 10 ಸಾಯಿಸ್ಬಿಡಿ ಸರ್, 10 ಸಾಯಿಸ್ಬಿಡಿ, ಬುಲ್ಡೋಸರ್ ಹತ್ಬಿಡಿ ಸರ್, 10 ಸಾಯಿಸ್ಬಿಡಿ, ಅಲ್ಲೇ ಚಿಕ್ಕ ಮಕ್ಕಳು ಹೋಗ್ಬಿಡ್ಲಿ. ಅಷ್ಟೇ ಆಗೋದು ಈಗ. ವಿಡಿಯೋ ಸರ್ ಸ್ವಲ್ಪ ಜೋರಾಗಿ ಹೇಳಿ ಸರ್. ಅಲ್ಲ ಸರ್, ಈಗ ವಿಡಿಯೋ ನೋಟಿಸ್ ಕೊಡ್ಲೇಬೇಕಲ್ಲ ಸರ್ ತಾವು. ಬಿಫೋರ್ ಏನಾದ್ರು ಇದ್ರೆ ಅದಕ್ಕೆ ನಾವು ನೋಟಿಸ್ ಅಲ್ಲ ಸರ್, ಅಲ್ಲ ಸರ್, ಈಗ ಅವರೆಲ್ಲ ಮನುಷ್ಯರು ಸರ್, ಆನಿಮಲ್ಸ್ ಅಲ್ಲ ಸರ್, ಮನುಷ್ಯರು. ತಾವು ನೋಟಿಸ್ ಕೊಟ್ಟರೆ ತಗೋತಾರೆ ಅವರು. ಈಗ ಯಾರಿಗೂ ಕೊಟ್ಟಿಲ್ಲ ಸರ್. ಈಗಲ್ಲ ಸರ್ ಸರ್ 2 ತಿಂಗಳ ಹಿಂದೆ ತಗೊಂಡಿ ಆಯ್ತು. ತಾವು ಹೇಳ್ತಾರೆ, ನಾನು ಎಲ್ಲ ಒಪ್ಕೊಂಡೆ ಸರ್. ಬಿಡಿಎಫ್ 100% ಒಪ್ಕೊಂಡೆ ಸರ್. ನೋಡಿ ರಿಜಿಸ್ಟರ್ ಮಾಡ್ಕೊಡ್ತಾರೆ ಸರ್. ಮಾಡ್ಕೊಟ್ರು ಸರ್. ಟ್ಯಾಕ್ಸ್ ಪೇಡ್ ನೋಡಿ ಸರ್, ಟ್ಯಾಕ್ಸ್ ಪೇಡ್ ಆಗಿದೆ, ಈ ಖಾತೆ ಆಗಿದೆ, ಕರೆಂಟ್ ಬಿಲ್ ನಮ್ಮ ಹೆಸರು ಮೇಲೆ ಆಗಿದೆ. ಏನ್ ಮಾಡ್ಕೊಡ್ತಾರೆ ಸರ್? ನಂಬರ್ ಇದೆ, ಏನ್ ಗೌರ್ಮೆಂಟ್ ಕೊಟ್ಟಿದ್ದಾರೆ, ವಾಟರ್ ಸಪ್ಲೈ ಕೊಟ್ಟಿದ್ದಾರೆ, ಕನೆಕ್ಷನ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಾದ್ಮೇಲೆ ನವೆಂಬರ್ 28 ರಿಜಿಸ್ಟ್ರೇಷನ್ ಮಾಡಿರೋದು ಆರ್ಟಿಸಿಎಲ್ ಏನಿದೆ ನೋಡಿ ಬಿಡಿ ಸರ್. ಲೀಗಲ್ ಅಲ್ಲಿ ಬಿಡಿಎ ತೋರಿಸಿಲ್ಲ. ಸರ್ ಅವ್ನು ಯಾರು ಅಡ್ವೊಕೇಟ್ ಇದು ಉಲ್ಟಾ ಪುಲ್ಟಾ ಮಾಡಿ ಕೊಟ್ಟಿದ್ದಾನೆ ಸರ್. ಇವಳು ಅಡ್ವೊಕೇಟ್ ಲೀಗಲೈಸ್ ಕೊಟ್ಟಿದ್ದಾರೆ, ಅವ್ರು ತಗೊಂಡಿದ್ದಾರೆ. ಇದರಲ್ಲಿ ಸುಮಾರು ಜನ ಸರ್ ಗೌರ್ಮೆಂಟ್ ಅವ್ರು ಫೀಸ್ ಹೆಂಗ್ ತಗೊಳ್ತಾರೆ ಸರ್? ರಿಜಿಸ್ಟ್ರೇಷನ್ ಫೀಸ್ ಹೆಂಗ್ ತಗೊಳ್ತಾರೆ? ಬಿಡಿಎ ಪ್ರಾಪರ್ಟಿಗೆ ಹೆಂಗ್ ತಗೊಳ್ತಾರೆ ಸರ್? ನಾನೇ ಒಂದು ಇದೇ ಪ್ರಾಪರ್ಟಿ ಪರ್ಚೇಸ್ ಮಾಡೋದು ಮಾಡ್ಕೊಡ್ತಾರೆ ಅವ್ರಿಗೆ. ಸರ್ ಅದು ಹೆಂಗ್ ಮಾಡ್ಬಿಡ್ತಾರೆ ಸರ್ ಗೌರ್ಮೆಂಟ್ ಈಗ? ಮತ್ತೆ ನೀವು ಬಂದ್ಬಿಟ್ಟು ಮಾಡ್ರೆ ನಾವು ಎಲ್ಲಿ ಹೋಗ್ಬೇಕು? ಮಾಡೋಕ್ಕಿಂತ ಮುಂಚೆ ನೋಡ್ಬೇಕಿದ್ದು ಲ್ಯಾಂಡ್ ಇನ್ ಗೌರ್ಮೆಂಟ್ ದ ಅಥವಾ ಯಾರು. ಸರ್ ಇವಾಗ ಲಾಯರ್ಗೆನೆ ಲೀಗಲ್ ತೋರಿಸಿರೋದು. ಇವಾಗ ನೀವು ಹೆಂಗ್ ಲಾಯರ್ ಹಂಗೆ ನಾವು ಈಗ ಕೊಟ್ಟಿದ್ದಾರಲ್ಲ ಸರ್. ಲ್ಯಾಂಡ್ ನೋಡ್ಬೇಕಂತ ಗೌರ್ಮೆಂಟ್ ಯಾರ್ದ ಅಂತ ಇಲ್ಲಿಗಲ್ ಇದ್ರೆ ಬಿಬಿಎಂಪಿ ರಿಜಿಸ್ಟರ್ ಮಾಡಿ ಕೊಡ್ತಾರಾ? ಅದೇ ಕೇಳ್ತಾ ಇರೋದು. ಇದು ಬಿಡಿಯದ ಲೀಗಲ್ ಅಲ್ಲಿ ತೋರಿಸ್ತಾ ಇಲ್ಲ. ರೋಡ್ ಈ ಕಡೆ ಇಲ್ಲ, ಬಿಡಿಎ ಆ ಕಡೆ ಇರೋದು ಅಂದ್ಬಿಟ್ಟು ತೋರಿಸಿರೋದು. ಮ್ಯಾಪ್ ಎಲ್ಲ ತೋರಿಸಿದ್ವಿ ಸರ್. ನಾವು ಒಪ್ಕೋತೀವಿ ಸರ್, ಬಿಡಿಎ ಪ್ರಾಪರ್ಟಿ ನಾವು ಒಪ್ಕೋತೀವಿ. ಇದು ಬಟ್ ಅಟ್ಲೀಸ್ಟ್ ಇವ್ರಿಗೆ ಟೈಮ್ ಕೊಡ್ಬೇಕಲ್ಲ, ಒಂದು ಟೈಮ್ ಕೊಡ್ಬೇಕಲ್ಲ ಸರ್. ಚಿಕ್ಕ ಮಕ್ಕಳು ಇದ್ದಾರೆ ಸರ್, ಎಲ್ಲಿ ಹೋಗ್ಲಿ ಸರ್? ಯಾರಾದ್ರೂ 50 ಲಕ್ಷ ಆಗ್ತಾರೆ ಎಲ್ಲ ಮಾಡ್ತಾರೆ ಹೇಳಿ ನೀವೇ. ಸರ್ ಲಾಯರ್ ಸಾಹೇಬ್ರು ನೋಡಿ, ತಾವು ಅಡ್ವೊಕೇಟ್, ನಾನು ಅಡ್ವೊಕೇಟ್, ಎಲ್ಲರೂ ಕಾನೂನವರು ಇಲ್ಲಿ ಇದ್ದಾರೆ. ಕಾನೂನು ಒಂದು ಸೈಡ್ಗೆ ಇಟ್ಟನ ಸರ್. ಒಂದು ಹ್ಯುಮ್ಯಾನಿಟಿ ನೋಡಿ ಸರ್, ಹ್ಯುಮ್ಯಾನಿಟಿ ನೋಡಿ. ಚಿಕ್ಕ ಮಕ್ಕಳು ಇದ್ದಾರೆ ಒಳಗೆ, ಅವ್ರ ಮೇಲೆ ಹತ್ಬಿಡ್ತೀರಾ? ಬುಲ್ಡೋಸರ್ ಹತ್ಬಿಡ್ತೀರಾ? ಮದುವೆ ಆಗ್ಬೇಕಾಯ್ತು, ಡಿಲೇ ಆಗಿದೆ. ಈ ವರ್ಷ ಸ್ವಲ್ಪ ಟೈಮ್ ಕೊಡಿ ಸರ್, ಟೈಮ್ ಕೊಡಿ. ಅವ್ರು ಹಂಗೆ ಖಾಲಿ ಮಾಡ್ತೀನಿ, ಬೇರೆ ಕಡೆ ಎಲ್ಲ ಹೋಗ್ಲಿ, ಟೈಮ್ ಕೊಡಿ. ಮಾಡ್ಕೊತೀವಿ ಬಿಡಿ ಸರ್. ಏನ್ ಮಾಡೋದು ಸರ್? ಬೇಕಾದ್ರೆ ನಮ್ ಲೀಗಲ್ ಸೆಕ್ಷನ್ ಇದೆ, ನಮ್ಮ ಅಲ್ಲ ಸ್ವಲ್ಪ ಟೈಮ್ ಕೊಡಿ ಸರ್. ನಾನು ಅಷ್ಟೇ ಕೇಳ್ತೇನೆ, ಸ್ವಲ್ಪ ಟೈಮ್ ಕೊಡಿ ನಮ್ಗೆ ಟೈಮ್ ಕೊಡಿ, ಸ್ವಲ್ಪ ಟೈಮ್ ಕೊಡಿ ತಾವು. ಸರ್ ಅದೇ ಕೊಡ್ಗೆ ನಾನು ಸರ್, ನನ್ಗೆ ಸ್ವಲ್ಪ ಟೈಮ್ ಕೊಡಿ ಸರ್, ಅಟ್ಲೀಸ್ಟ್ ಇಲ್ಲಾದ್ರೂ ಅವ್ರ ವ್ಯವಸ್ಥೆ ಮಾಡಕ್ಕೆ. ಸರ್ ನಾನು ಏನಂತ ಇದ್ದೀನಿ, ಒಂದು ಬಿಡಿ ಆಫೀಸರ್ ರಿಕ್ವೆಸ್ಟ್ ಸರ್, 3 ತಿಂಗಳು ಮುಂಚೆ ತಗೊಂಡಿರೋದು ಅವ್ರ ಮೇಲೆ ನಾವು ಈ ತರ ಬಿಡಿ ಆಫೀಸರ್ಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಟೈಮ್ ಕೊಡಿ, ಸ್ವಲ್ಪ ಟೈಮ್ ಕೊಡಿ ನಮ್ ಕ್ಲೈಂಟ್ಗೆ. ಅಟ್ಲೀಸ್ಟ್ 1 ದಿವಸ 2 ದಿವಸ ಟೈಮ್ ಕೊಡಿ. ಎಲ್ಲಾದ್ರೂ ಬೇರೆ ಕಡೆ ಎಲ್ಲ ಹೋಗ್ಬಿಡ್ತಾರೆ. ಚಿಕ್ಕ ಮಕ್ಕಳು ಇದೆ ಸರ್. ಒಂದು ಹ್ಯುಮ್ಯಾನಿಟಿ ಗ್ರೌಂಡ್ಸ್ ನೋಡಿ ಪ್ಲೀಸ್, ಒಂದು ಹ್ಯುಮ್ಯಾನಿಟಿ ಗ್ರೌಂಡ್ ನೋಡಿ ತಾವು. ಬ್ರೋಕರ್ ಇಲ್ಲೇ ಇದ್ದಾನೆ, ಅವ್ನಿಗೆ ಬಿಟ್ಟು ಇದು ಮಾಡ್ತೀವಿ ನಾವು. ಪ್ರಾಪರ್ಟಿ ಬಿಡ್ಲಿಕ್ಕೆ ಬಿಡಕ್ಕಾಗಲ್ಲ ಸರ್. ಸರ್ ಇವಾಗ ನಾವ್ ಏನ್ ಮಾಡಿದ್ರಿಲ್ಲ ಅಂದ್ರೆ ಸರ್ ಒಳಗಡೆ ಇದ್ದಾರೆ, ಅವ್ರ ಮೇಲೆ ಅಷ್ಟೇ ಹತ್ಬಿಡಿ. ಟೈಮ್ ಕೊಟ್ಟಿಲ್ಲ ಅಂತ ಹತ್ಬಿಡಿ ಸರ್. ಸ್ವಲ್ಪ ಟೈಮ್ ಎಲ್ಲ ಮಾಧ್ಯಮದಲ್ಲಿ ಬರಲಿ, ಗವರ್ಮೆಂಟ್ ಬಂದು ಎಲ್ಲ ಯೋಚನೆ ಮಾಡಬೇಕಿತ್ತು. ಯಾಕಂದ್ರೆ ಬಿಡಿ ಪ್ರಾಪರ್ಟಿ ಸರ್ ನಮ್ಗೆ ಗೊತ್ತಿಲ್ಲ. ಲಾಯರ್ ಹತ್ರ ಹೋಗಿ ಲೀಗ ಇದ್ ಮಾಡಿರೋದು ಬಿಡಿ ಅಂದ್ರೆ ಸರ್ ಗೊತ್ತಿಲ್ಲ. ಲೀಗಲೈಸ್ ಸರ್ ಒಂದ್ ಪರ್ಚೇಸ್ ಮಾಡ್ಬೇಕಂದ್ರೆ 4-5 ಸರ್ ಅವ್ರ ಮೇಲೂ ಕೇಸ್ ಹಾಕ್ತೀವಿ, ಲಾಯರ್ ಮೇಲೆ ಕೇಸ್ ಹಾಕ್ತೀವಿ, ಬ್ರೋಕರ್ ಮೇಲೆ ಹಾಕಿ ಸರ್. ಕೋರ್ಟಿಗೆ ಕಳಿಸಿ ತೊಂದ್ರೆ ಇಲ್ಲ. ಅದಕ್ಕಿಂತ ಮುಂಚೆ ಯಾರು ಅಡ್ವೊಕೇಟ್ ಅಲ್ಲ, ಇಬ್ರು ಮಾತ್ರ ಹೋಗಿ ಜಲ್ದಿ ಹತ್ಕೊಂಡು ಹೋಗ್ಬೇಕು ನೀವೇ ಹೇಳಿ.
ಇಲ್ಲ ಬಿಡಿಯಿಂದ ಮಾಡ್ತಾ ಇದಾರಲ್ಲ ಏನ್ ವ್ಯವಸ್ಥೆ ಮಾಡ್ತಾ ಇದ್ದೀರಾ? ಪ್ರಾಪರ್ಟಿ ರಿಜಿಸ್ಟರ್ ಮಾಡುವಾಗ ಗೌರ್ಮೆಂಟ್ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ. 3,90,000 ಯಾರು ಅಪ್ಪನ ಕಾಸು ಹಾಕ್ಬಿಟ್ಟು ತಗೊಂಡಿರೋದವ್ರು? ಅದು ನೀವು ಹೇಳಿ ಸರ್. ಏನಾದ್ರು ಪ್ರಾಬ್ಲಮ್ಸ್ ಇದ್ದಾಗ ನೀವು ವಿಡಿಯೋ ಬರ್ಬೇಕು. ಲೀಗಲ್ ಅಲ್ಲಿ ವಿಡಿಯೋ ತೋರಿಸ್ತಾ ಇದ್ರೆ ವಿಡಿಯೋ ಬರ್ತಾ ಇದ್ವಿ ನಾವು. ಲೀಗಲ್ ಅಲ್ಲಿ ಇಲ್ಲ ಮಾಡ್ತಾರೆ ಅಂದ್ರೆ ಲಾಯರ್ 3 ಲಾಯರ್ಗೆ ತೋರಿಸಿರೋದು ಲೀಗಲ್ ಅಲ್ಲಿ ವಿಡಿಯೋ ಅಂದ್ಬಿಟ್ಟು ಇಲ್ಲೇ ಇಲ್ಲ ಪ್ರಾಪರ್ಟಿ. ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಕೊಡಿ ಸರ್, ಅಷ್ಟಾಗ್ಲೂ ರಿಕ್ವೆಸ್ಟ್ ಮಾಡ್ತೀವಿ. ಸ್ವಲ್ಪ ಟೈಮ್ ಕೊಡಿ ಸರ್, ಇವ್ರಿಗೆ ಹಂಗೆ ಖಾಲಿ ಮಾಡ್ತಾರೆ ಎಲ್ಲ ಶಿಫ್ಟ್ ಮಾಡ್ತಾ ತಾವು ಡೆಮಾಲಿಷ್ ಮಾಡ್ಬಿಡಿ. ಟೈಮ್ ಕೊಡಿ, ಸ್ವಲ್ಪ ಟೈಮ್ ಕೊಡಿ. ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಸರ್, ಚಿಕ್ಕ ಮಕ್ಕಳು. ಇಲ್ಲ ಸರ್ 1 hour ಅಲ್ಲಿ ಎಲ್ಲಿ ಆಗತ್ತೆ ಸರ್? ಸರ್ 1 hour ಅಲ್ಲಿ ಎಲ್ಲಿ ಆಗತ್ತೆ ಸರ್? ಇಲ್ಲ ಸರ್. ಸರ್ ಒಂದು ಹ್ಯುಮ್ಯಾನಿಟಿ ಹೇಳ್ತೀನಿ, ತಮ್ಮ ಮನೆಗೆ ನಾನು ಬೆಳಗ್ಗೆ ಬಂದು ಬುಲ್ಡೋಸರ್ ತಗೊಂಡ್ ಬರ್ತೀನಿ ಸರ್. 1 hour ಟೈಮ್ ಕೊಡ್ತಾವ್ ಖಾಲಿ ಮಾಡಕ್ ಆಗತ್ತಾ ಸರ್? ತಮ್ಗೆ ತಮ್ಮ ಮೇಲೆ ಹಾಕ್ಬಿಟ್ಟು ಹೇಳ್ತೀನಿ ಸರ್, ಆಗತ್ತಾ ಸರ್ ಹೇಳಿ? ಹೆಂಗೆ ಕಾಲ್ ಮಾಡ್ತಾರೆ? ಒಂದು ಹ್ಯುಮ್ಯಾನಿಟಿ ನೋಡಿ ಸರ್, ಹೆಂಗೆ ಖಾಲಿ ಆಗತ್ತೆ? 1 hour ಅಲ್ಲಿ ಯಾರು ಖಾಲಿ ಮಾಡಕ್ ಆಗತ್ತೆ? ಎಲ್ಲಿ ಹೋಗ್ಲಿ, ಎಲ್ಲಿ ಹೋಗ್ಬಿಟ್ಟು ಹುಡುಕ್ಬೇಕು ಅವರು? 1 hour ಅಲ್ಲಿ ಇರ್ತಾ ಇದ್ದೀರಲ್ಲ, ಎಲ್ಲಿ ಕೊಂಡ್ಬೇಕು? ಸಾಮಾನ್ಯ ಎಲ್ಲ ಹೆಣ್ಮಕ್ಳು ಎಲ್ಲ ಇದಾರೆ, ಎಲ್ಲಿ ಹೋಗ್ಬೇಕು ಸರ್? ಏನು ನಿಮಗೆ ಗೊತ್ತಿರುತ್ತೆ ಏನ್ ಗೊತ್ತಿರತ್ತೆ? ಗೊತ್ತಿದ್ರೆ ನಾವು ಏನು ದಡ್ಡ ನಾವು ಒಳಗಡೆ ಇರ್ತೀವಿ ಸರ್. ಬುಲ್ಡೋಸರ್ ಹಚ್ಬಿಡಿ ಸರ್, ಅಷ್ಟೇ. ನಿಮ್ ಕೆಲಸ ನೀವ್ ಮಾಡಿ. ಇವಾಗ ಆದ್ಮೇಲೆ ಏನ್ ಆಕ್ಷನ್ ಮಾಡ್ತೀರಾ ಮಾಡಿ. ಇಷ್ಟೇ ಹೇಳ್ಬೋದು ನಾವು. ವಿಡಿಯೋ ಪ್ರಾಪರ್ಟಿ ಟೈಮ್ ಕೇಳ್ತಾ ಇರೋ ಸರ್, ಆ ಲಾಯರ್ ಮೇಲೆ ಕೇಸ್ ಮಾಡ್ತೀವಿ ನಾವು. ಈಗ ಅಕ್ವಿಜಿಷನ್ ಆಗಕ್ಕಿಂತ ಮುಂಚೆ ಏನಾದ್ರು ಕಷ್ಟ. ಬಿಡಿ ಅವರೆಲ್ಲ ಬಂದಿದ್ದಾರೆ ಸರ್, ಏನು ಟೈಮ್ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ನಿಮಿಷ ಈ ಕಡೆ ಇರಿ. ಬಿಡಿ ಅವ್ರಿಗೆ ಗಲಾಟೆ ತೋರಿಸಿ ನಿಮಗೆ. ಆಯ್ತು. ಈಗ ಡೆಮಾಲಿಷ್ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದಾರೆ ಅವರು. ಎಲ್ಲ ರೆಡಿ ಮಾಡಿದ್ದಾರೆ, ಡೆಮಾಲಿಷ್ ಮಾಡ್ತಾರೆ. ಈಗ ಟೈಮ್ ಕೊಡ್ತಾ ಇಲ್ಲ, 1 ದಿವಸ ಟೈಮ್ ಕೊಟ್ಟರೆ ಕೊಡ್ತಾ ಇಲ್ಲ ಅವರು. ಹಲೋ ಸರ್, ಈಗ ಡೆಮಾಲಿಷ್ ಮಾಡೋದಕ್ಕೆ ರೆಡಿ ಆಗ್ತಿದೆ, ಗಲಾಟೆ ಆಗ್ತಿದೆ. ನಾನು ಟೇಕ್ ಲೈವ್ ಪಂಚ್ ಆಗಿದೆ, ಒಂಚೂರು ಹಿಂದೆ ತಳ್ಬೇಡಿ. ಹಾ, ಸ್ಟಾರ್ಟ್ ಆಗ್ತಾ ಇದೆ ನೋಡಿ, ನೋಡ್ಬೋದು ತಾವು ಎಲ್ಲರೂ ನೋಡ್ಬೋದು. ಮೇಡಮ್ ಸ್ವಲ್ಪ ದಾರಿ ಕೊಡಿ. ನೋಡಿ ರೆಡಿ ಆಗಿದ್ದಾರೆ, ಇಲ್ಲಿ ಡೆಮಾಲಿಷ್ ಮಾಡಕ್ಕೆಲ್ಲ ರೆಡಿ ಆಗ್ಬಿಟ್ಟಿದೆ. ಒಂದ್ ದಿವಸ ಟೈಮ್ ಕೊಡಿ ಅಂತ ಕೇಳಿದ್ರೆ ಕೊಡ್ತಾ ಇಲ್ಲ ಇವರು. 1 ದಿವಸ ಟೈಮ್ ಕೊಡ್ತಾ ಇಲ್ಲ. ಎಲ್ಲ ಮಣ್ಣು ಮಾಡಬೇಡಿ, ನಮ್ದು ಪರವಾಗಿಲ್ಲ. ಏನ್ ಈ ರೀತಿ ಕಾಂಗ್ರೆಸ್ ಗೌರ್ಮೆಂಟ್ ನೋಡಿ, ಕಾಂಗ್ರೆಸ್ ಗೌರ್ಮೆಂಟ್ ನೋಡಿ ಈ ರೀತಿ ಮಾಡ್ತಾ ಇದಾರೆ. ಇದಕ್ಕಿಂತ ಬಿಜೆಪಿ ಗೌರ್ಮೆಂಟ್ ಒಳ್ಳೇದಿತ್ತು. ಗೌರ್ಮೆಂಟ್ ನೋಡಿ ಬಂದು ಡೆಮಾಲಿಷ್ ಮಾಡಕ್ಕೆ ಚಿಕ್ಕ ಮಕ್ಕಳು ಇದಾರೆ ಒಳಗೆ, ಮನೆ ಒಳಗೆ ಡೆಮಾಲಿಷ್ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. 1 ದಿವಸ ಟೈಮ್ ಕೊಡಿ ಅಂತ ಕೊಡ್ತಾ ಇಲ್ಲ. ಏನಕ್ಕೆ ಟೈಮ್ ಕೊಡ್ತಿಲ್ಲ? ನಾವೇನ್ ಸ್ಟೇ ಆರ್ಡರ್ ತಗೊಂಡ್ಬರ್ತೀವಿ ಅಂತ ಟೈಮ್ ಕೊಡ್ತಿಲ್ಲ ನೀವು? ಹೌದಾ, ಅದಕ್ಕೆ ಕೊಡ್ತಾ ಇಲ್ಲ. ಲೀಗಲ್ ಆಗಿ ನೋಟಿಸ್ ಕೊಡ್ತಾ ಇಲ್ಲ. ಎಲ್ಲಿ ಬಿಡಿ ಅವರು ನೋಟಿಸ್ ಎಲ್ಲಿ? ಬೆಳಗ್ಗೆ ಬಂದಿರೋದು 6:30, ಬೆಳಗ್ಗೆ ಜಾವ ಬಂದಿರೋದು. ಎಲ್ಲ ನಮ್ ಟೈಮ್ ಸೆಟಲ್ ಮಾಡಕ್ಕೆ ಅರ್ಧ ಗಂಟೆ ಆಗ್ಬಿಟ್ರೆ ಸಾಕಾ? ಮನೆ ಕಡೆಯಿಂದ ನಾವು ಹೇಳ್ತಾ ಇದೀವಿ, ಸಣ್ಣ ಮಕ್ಕಳಿದ್ದಾರೆ, ಲೇಡೀಸ್ ಇದ್ದಾರೆ, ಅದಕ್ಕೆ ಯಾರಿಗಾದ್ರೂ ಏನಾದ್ರು ಆದ್ರೆ ತಾವೇ ಗೌರ್ಮೆಂಟ್ ಜವಾಬ್ದಾರಿ. ಎಲ್ರಿ ಪೊಲಿಟಿಷಿಯನ್ಸ್ ಎಲ್ಲಿದ್ದಾರೆ? ಜಮೀರ್ ಅಹ್ಮದ್ ಕರ್ಸಿ ಮನೆ ಕಿತ್ಕೋತಾ ಇದಾರೆ, ಗೋಳಿ ಮಕ್ಕಳು ಇರೋ ಮನೇನು ಕಿತ್ಕೋತಾ ಇದಾರೆ. ಮನೆ ಫ್ರೀ ಕೊಡ್ತಿದೀವಿ ಅಂತ ಇರೋ ಮನೇನು ಕಿತ್ಕೋತಾವ್ರೆ ಗೋಳಿ ಮಕ್ಕಳು. ಹೊಟ್ಟೆ ಉರಿಸ್ತಾ हमारे पास घर नहीं है, ये घर है, तो लास्ट ऑप्शन है, तो हमें काम भी नहीं
ಜಾತಿ ಮತ್ತೆ ಹೇಳೋದು ನೋಡಿದ್ರೆ ಫ್ರೀ ಮನೆ ಕೊಡ್ತಿದೀವಿ, ಫ್ರೀ ಮನೆ ಕೊಡ್ತಾ ಇದೀವಿ ಅಂತ. ಇರೋ ಮನೆ ಕಿತ್ಕೊತಾರೆ. ನೈ ಜಾತಿ ಬಾ ನೈ ಜಾತಿ. ಸರ್ ಡೆಮಾಲಿಷ್ ಮಾಡಕ್ಕೆ ಬಂದಿದ್ದಾರೆ ತೋಟ್ ನೋಟಿಸ್ ನಮ್ಗೆ ನೋಟಿಸ್ ಕೊಡ್ತಾ ಇಲ್ಲ. demolish ಮಾಡಕ್ಕೆ ಬಂದಿದ್ದಾರೆ. ಅಪ್ ಟು ಡೇಟ್ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ. 3 months ಬ್ಯಾಕ್ ನಾವು ಈ ಮನೆ ತಗೊಂಡಿರೋದು. ರಿಜಿಸ್ಟರ್ಗೆ 3,90,000 ರೂಪಾಯಿ ತಗೊಂಡಿದ್ದಾರೆ. ಸ್ಟಾಂಪ್ ಡ್ಯೂಟಿ ಕಟ್ಟಿದೀವಿ, ಟ್ಯಾಕ್ಸ್ ನಮ್ಮ ಮೇಲೆ, ಕರೆಂಟ್ ಬಿಲ್, ಖಾತಾ ಎಲ್ಲ ಈ ಖಾತಾ ಎಲ್ಲ ಮಾಡ್ಕೊಟ್ಟಿದ್ದಾರೆ. BDA ಪ್ರಾಪರ್ಟಿ ಇನ್ಲೀಗಲ್ ಪ್ರಾಪರ್ಟಿ ಅಂದ್ರೆ ಗೌರ್ಮೆಂಟ್ ಹೆಂಗ್ ನಮ್ಮ ಹತ್ರ ದುಡ್ಡು ತಗೊಂಡ್ರು, ಹೆಂಗ್ ನಮ್ಗೆ ರಿಜಿಸ್ಟರ್ ಮಾಡ್ಕೊಟ್ಟು, ಹೆಂಗ್ ಈ ಖಾತಾ ಮಾಡ್ಕೊಟ್ಟಿದ್ದಾರೆ ಅಂತ ತಾವೇ ಕೇಳ್ಬೇಕು. ಇದು ಸ್ಟಾಂಪ್ ಡ್ಯೂಟಿ 3,90,000 3 ತಿಂಗಳು ಮುಂಚೆ ಆಗಿರೋದು ಸರ್, 19ಗೆ ಆಗಿರೋದು. 3 ತಿಂಗಳಿಗೆ ರಿಜಿಸ್ಟ್ರೇಷನ್ ಆಗಿದೆ. ಈ ಖಾತಾ ಸಮೇತ ಇವ್ರ ಹತ್ರ ಇದೆ, ಡಾಕ್ಯುಮೆಂಟ್ ಇದೆ. ಟ್ಯಾಕ್ಸ್ ಪೇಡ್ ಇದೆ, ಎಲ್ಲ ತಗೊಂಡು ಲಂಚ ತಗೊಂಡು ಇವ್ರಿಗೆ ಸೈಟ್ ಕೊಡ್ತಾರೆ. ಆಮೇಲೆ ಇವರೇ ಬಂದು ಡೆಮಾಲಿಷ್ ಮಾಡ್ತಾರೆ. ತಾವ್ ಯಾವಾಗ್ಲಿಂದ ಇಲ್ಲಿ ವಾಸ ಆಗಿದ್ದೀರಾ? 3 ತಿಂಗಳಿಂದ ಸರ್ ಈ ಮನೆಯಲ್ಲಿ ವಾಸ ಆಗಿರೋದು. 3 ತಿಂಗಳಿಂದ ರಿಜಿಸ್ಟರ್ ಮಾಡಿದ್ಮೇಲೆ ಈ ಮನೆಗೆ ಬಂದಿರೋದು. ಹೋದ್ ತಿಂಗಳೇ ಖಾತಾ ಮಾಡ್ತಿರೋದು, ಹೋದ್ ತಿಂಗಳೇ ಎಲೆಕ್ಟ್ರಿಕ್ ಬಿಲ್ ಹೆಂಗೆ ಮಾಡ್ಕೊಟ್ಬಿಟ್ರು ಇವರು, ಸ್ವಲ್ಪ ತಾವು ಕೇಳ್ಬೇಕು. BDA ಪ್ರಾಪರ್ಟಿ ಅಲ್ವಾ? BDA ಒಂದ್ ದಿವಸ ಟೈಮ್ ಕೊಡಿ ಅಂತ ಕೊಡ್ತಾ ಇಲ್ಲ, ಒಂದ್ ದಿವಸ ಟೈಮ್ ಕೊಡಿ ಅಂತ ಕೊಡ್ತಾ ಇಲ್ಲ ಇವರು. ಪ್ರಾಪರ್ಟಿಗೆ ಸರ್ ಒಂದ್ ದಿವಸ ಟೈಮ್ ಕೊಡಿ ಅಂತ BDA ಅವ್ರಿಗೆ ನಾನು ಕೇಳಿದ್ರೆ ರಿಕ್ವೆಸ್ಟ್ ಮಾಡಿದ್ರೆ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ಲೀಗಲೈಸ್ ಬಿಟ್ಬಿಡಿ ಸರ್, ಹ್ಯುಮ್ಯಾನಿಟಿ ಕೊಡ್ಬೇಕಲ್ಲ. ಈ ನಮ್ ಕ್ಲೈಂಟ್ ಅವ್ರು ಎಲ್ಲಿ ಹೋಗ್ಬೇಕು? ಚಿಕ್ಕ ಚಿಕ್ಕ ಮಕ್ಕಳು ಇದಾರೆ ನೋಡಿ, ಆ ಚಿಕ್ಕ ಮಕ್ಕಳು ಅವ್ರ ಮೇಲೆ ಹತ್ಬೇಕಾ? ನೋಡಿ ಸರ್, UP ನಲ್ಲಿ ಚಿಕ್ಕ ಮಕ್ಕಳು, UP ನಲ್ಲಿ ನಡೀತಾ ಇತ್ತು bulldozer, ಇಲ್ಲಿ ನಡೀತಾ ಇದೆ, ಕರ್ನಾಟಕದಲ್ಲಿ ನಡೀತಾ ಇದೆ. ಕಚ್ಚರ ಸರ್ಕಾರ ಆಗ್ಬಿಡ್ತಲ್ಲ. ಇಲ್ಲಿ 1-3 ಎಕರೆ DK ಶಿವಕುಮಾರ್ ನೋಡಿ ಚಿಕ್ಕ ಮಕ್ಕಳು ತಗೊಂಡು ಎಲ್ಲ ಹೋಗ್ಬೇಕು, ಬೀದಿಗೆ ಹೊರಟೋಗ್ಬಿಡ್ಬೇಕಾ? 3 ತಿಂಗಳ ಮುಂಚೆ ನಾವು ಮನೆ ತಗೊಂಡಿದ್ದು, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲಿ ಇದೆ. ರಿಜಿಸ್ಟರ್ ಮಾಡಿದ್ದಾರೆ. 3,90,000 ಸ್ಟಾಂಪ್ ಡ್ಯೂಟಿ November 19, 2025 ನಲ್ಲಿ ಕಟ್ಟಿದ್ದೀವಿ. ಇವಾಗ ಬಂದ್ಬಿಟ್ಟು ವಿತೌಟ್ ನೋಟಿಸ್ ಅವರು ಡೆಮಾಲಿಷನ್ ಗೆ ಬಂದಿದ್ದಾರೆ. ನಮ್ಗೆ ಗೊತ್ತೇ ಇಲ್ಲ. ಬೆಳಗ್ಗೆ ಬಿಟ್ಟು ಡ್ಯೂಟಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ರು. ನಮ್ಗೆ ಏನೋ ಗೊತ್ತಿಲ್ಲ. ವಿತೌಟ್ ನೋಟಿಸ್ ಬಂದ್ಬಿಟ್ಟು ಡೆಮಾಲಿಷನ್ ಗೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಚಿಕ್ಕ ಮಕ್ಕಳು ಎಲ್ಲ ಇದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಇವಾಗ ನೀವು BDA ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದೀರಿ ಅಲ್ವಾ? BDA ಪ್ರಾಪರ್ಟಿಗೆ ಯಾಕೆ ನೀವು 3,90,000 ಸ್ಟಾಂಪ್ ಡ್ಯೂಟಿ ತಗೊಂಡಿದ್ದೀರಾ? ಯಾಕೆ ಈ ಖಾತಾ ಮಾಡಿಸಿದ್ದೀರಾ? ಯಾಕೆ ಕಾವೇರಿ ಕನೆಕ್ಷನ್ ಕೊಟ್ಟಿದ್ದೀರಾ? ಯಾಕೆ ನೀವು ಎಲೆಕ್ಟ್ರಿಸಿಟಿ ಎಲ್ಲ ನಮ್ಮ ಹೆಸರು ಮೇಲೆ ಮಾಡಿದ್ದೀರಾ? BDA ಪ್ರಾಪರ್ಟಿ ಅಂದ್ರೆ ಅದೆಲ್ಲ ಆಗಲ್ವಾ ಸರ್? ಇವಾಗ DK ಶಿವಕುಮಾರ್ 6 acres ಅವ್ರದ್ದು ಪ್ರಾಪರ್ಟಿ ಇದೆ, ಅವ್ರಿಗೆ ರೋಡ್ ಬೇಕು ಅಂತ ನಮ್ದು ಎಲ್ಲ ನೀವು ಬಡವ್ರ ಮನೆ ಎಲ್ಲ ಹೊಡೆದು ಅವ್ರು ರೋಡ್ ಮಾಡ್ಕೊಂತಾರೆ. ಯಾಕೆ ಇದ್ ಮಾಡಿದೀರಾ? ಹಳೇದು ನೋಡಿ ಸರ್, 20 ವರ್ಷ ಮುಂಚೆ ತಗೊಂಡಿದ್ದಾರೆ. ಮಾಡ್ಕೊಳ್ಳಿ ಸರ್ ರೋಡ್, ಬಡವ್ರ ಮೇಲೆ ಹೊಡಿತಾ ಇದ್ದೀರಾ. ನೋಡಿ ಆಸಿಡ್ ಕುಡಿದು ಸತ್ತೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರು. ಪೊಲೀಸ್ನವ್ರು ನಮ್ಗೆ ಏನಾದ್ರು ಸರ್ ಒಬ್ಬರಲ್ಲ ಇದು ಕುಡಿಯೋದು, ಫುಲ್ ಫ್ಯಾಮಿಲಿ ಫುಲ್ ಫ್ಯಾಮಿಲಿ ಕುಡಿದು ಸಾಯೋದು. ಸರ್ ಫುಲ್ ಫ್ಯಾಮಿಲಿ ಕುಡಿದು ಸಾಯೋದು ಇದು. ಇದಕ್ಕೆ ಮನೆ ಪೊಲೀಸರು ಟಾರ್ಚರ್ ಮಾಡಿದ್ರು. ಇದು ಗೌರ್ಮೆಂಟ್ ಸರ್ಕಾರ ಜಿಮ್ಮೆದಾರು. ಹಳೇದು ಮನೆ ಇದ್ರು. ಇದಕ್ಕೆ ಮನೆ BDA ಮತ್ತೆ ಪೊಲೀಸ್ ಸರ್ಕಾರ ಇದು ಏನಾದ್ರೂ ನಮಗ್ ಬಂದು ಟಚ್ ಮಾಡಿದ್ರೆ ನಾವು ಕುಡ್ದು ಎಲ್ಲ ಫ್ಯಾಮಿಲಿ ಸಾಯ್ತೀವಿ. ಇಲ್ಲಿ ಯಾರು ಹೊರಗಡೆ ಬರಲ್ಲ, ಫ್ಯಾಮಿಲಿ ಮೇಲೆ ಯಾರು ಹೊರಗಡೆ ಬರಲ್ಲ. ಏನ್ ಮಾಡ್ತೀರಾ ಮಾಡ್ಲಿ. ಏನು ಗೊತ್ತಿಲ್ಲ ಸರ್, ಬೆಳಗ್ಗೆ 6 ಗಂಟೆಗೆ ಬಂದು ಇದಕ್ಕಿದಂಗೆ ಎಲ್ಲ ಡೆಮಾಲಿಷನ್ ಮಾಡಕ್ ಯಾವ MLA ಬಂದಿರೋದು ಬೆಳಗಿಂದ ಇಷ್ಟೊಂದು ನಡೀತೈತೆ, ಇಷ್ಟೊಂದು ಮೀಡಿಯಾ ಅವ್ರು ಕವರ್ ಮಾಡ್ತಾವ್ರೆ. ಪಾಪ ನಾವಂತೂ ನಿಂತಿದೀವಿ, ಅವ್ರಿಗೆ ಏನು ಇಲ್ಲ, ಯಾರು ಇಲ್ಲ. ಪೊಲೀಸ್ ಬಂದ್ರು, ಸೈಡ್ ಅಲ್ಲಿ ಹಾಕಿದ್ರು, ಎಲ್ಲ ಸಾಮಾನ ತಾಚೆ ಹಾಕಿದ್ರು, ಡೆಮಾಲಿಷ್ ಮಾಡವ್ರೆ ಸರ್. ಹೆಂಗೆ ನೋಟಿಸ್ ಕೊಟ್ರ? 3 ತಿಂಗಳಿಂದ ಇಲ್ಲಿದ್ದೀನಿ ಈ ಮನೆಯಲ್ಲಿ. ನೋಟಿಸ್ ಎಲ್ಲಿ ಬಂತು? ಒಂದ್ ವರ್ಷ ಹಿಂದೆ ನೋಟಿಸ್ ಕೊಟ್ಟು ಇವಾಗ ಡೆಮಾಲಿಷ್ ಮಾಡೋದು ನೀವು? ಅಲ್ಲ ಸರ್, ಸರ್ಕಾರದಿಂದ ನಾವು ಒಂದ್ ಮಾತು ಕೇಳ್ತಾ ಇದೀವಿ. ರಿಜಿಸ್ಟರ್ ಆಫೀಸ್ ನಲ್ಲಿ ಆಫೀಸರ್ಗಳಿಗೆ ಕುತ್ತಿಸಿದಾರ, ಇಲ್ಲ ಯಾರಿಗೆ ಕುತ್ತಿಸಿದಾರ? ಲಂಚ ತಗೊಳ್ಳಕ್ ಕುತ್ತಿಸಿರೋದ? 3,90,000 ನಾಯಿ ಅಲ್ಲ ಅಂತ ಕೊಡ್ತಾರ ಏನ್ ಲಂಚ ತಗೊಳ್ಳಕ್ ಸರ್, ಇವಾಗ ನಾವು ಗೌರ್ಮೆಂಟ್ ಹತ್ರ ಗೌರ್ಮೆಂಟ್ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ರಲ್ವಾ, ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿದ್ವಿ ಸರ್. ಇದು ಪ್ರಾಪರ್ಟಿ ನಾವು ರಿಜಿಸ್ಟರ್ ನೋಡ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ವಾ? ಇವಾಗ 3,90,000 ಸರ್, ಏನ್ ಡಿಮ್ಯಾಂಡ್ ಇಲ್ಲ ಸರ್. ನಮ್ಮ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟ್ಸ್ ಅಂತ ಪ್ರಾಪರ್ಟಿ ತಗೊಂಡಿದ್ದು, ನಮ್ ಪ್ರಾಪರ್ಟಿ ನಮ್ಗೆ ಬೇಕು ಸರ್. ಇವಾಗ ಇದ್ ಬಿಟ್ಟು ನಮ್ಮ ಹತ್ರ ಏನಿಲ್ಲ, ಇರೋದು ಚಿಕ್ಕ ಮನೆ ಸೇಲ್ ಮಾಡ್ಬಿಟ್ಟು ಚಿಕ್ಕ ಮನೆ ಮುಂದಿನ ಚಿಕ್ಕ ಮಕ್ಕಳು ಇದೆ, 22 ಜನ ಇದೆ. ಒಂದೇ ಮಾತು, ನಮ್ಗೆ 2 days ಟೈಮ್ ಬೇಕು. ನಾವು ಇಷ್ಟೇ ತಗೊಂತೀವಿ, ಇಲ್ಲ ನಾವು ಸರ್ಕಾರ ಹತ್ರ ತಗೊಂಡು ಹೋಗ್ತೀವಿ. ಇದು ನಮ್ಗೆ 2 days ನಮ್ಗೆ ಟೈಮ್ ಕೊಟ್ಟಿಲ್ಲ ಅಂದ್ರೆ
ನಮ್ಮ ಎಲ್ಲರ ಮೇಲೆ ನಮ್ಗೆ ಮೇಲೆ ಬೇಕು. ಎಲ್ಲರೂ ನಾವು ಸಹಾಯಕ್ಕೆ ರೆಡಿ ಇದೀವಿ ಸರ್. ನೀವು ಮಣ್ಣಾಗ್ರೆ ತಾನೆ ಖಡೋಜಿ ಸರ್, ಒಂದ್ ನಿಮಿಷ. ನೀವು ಮಣ್ಣಾಗ್ರೆ ತಾನೆ ನಮ್ಗೆ ನೋವಾಗೋದು. ಫಸ್ಟ್ ನಾವು ಆಸಿಡ್ ಕೊಡ್ಕೊಂತೀವಿ, ಆಮೇಲೆ ನೀವು ಮಣ್ಣಾಕ್ಬಿಡಿ. ಸರ್ಕಾರ ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ, ಮತ್ತೆ ಅದೇ ಸರ್ಕಾರ ಬರ್ಲಿ. ಇನ್ನೂ ಓಟ್ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಚಿಕ್ಕ ಮನೆ ಇತ್ತು, ಅದು ಸೆಲ್ ಮಾಡಿದ್ರು, ಇದು ಪ್ರಾಪರ್ಟಿ ಸಿಗ್ತಾ ಇದೆ ಅಂತ ನೋಡಿ. ಇಷ್ಟ ಒಳಗಡೆ, ಈ ಮನೆ ಒಳಗಡೆ ಇಷ್ಟ ಜನ ಇದಾರೆ. ಇಷ್ಟ ಜನನು ಸಾಯ್ತಾರೆ, ಸರ್ಕಾರನೇ ಜವಾಬ್ದಾರ. ಸರ್, ಈ ಮಗುಗೆ ಒಂದ್ ನಿಮಿಷ ಸರ್ ಕೇಳಿ. देखो भैया, हमारे पास छोटी प्रॉपर्टी थी, छोटी प्रॉपर्टी बेच को अच्छी प्रॉपर्टी मिल रही है, घर को ले जाको, गवर्नमेंट को दिखा को ये करे समय थई सो ज्वेलरी भी ले जाको, मनापुरम का प्रूफ है ना, मनापुरम में पूरा रखो, वहाँ इंटरेस्ट है हमारे पास क्या भी नहीं, सिर भर को खर्चदारी है. अब खर्च कहाँ से भेजना, सो घर कहाँ जाना समय. ಶಾದಿ ಇನ್ಕಿ ಶಾದಿ ತಗೊಂಡಿರೋದು ಈ ಮನೆ ಡೆಮಾಲಿಷನ್ ಮಾಡ್ತಾರ ಅಂದ್ರೆ ಅದು ಆಗಲ್ಲ ಸರ್. शादी पोस्टपोन कर कोई. Move out from here. We need justice. We are not here just for standing and seeing. We want justice. We want justice right That's now. all. We need all the big people to stand in front of us. Why is the reason this whole document has been given? If the like property is into like. Why they have taken the amount for this one registration? We are not moving away from that. If they are forcing us, they need to go upon. We will suicide here. We will suicide here. People to come and stand in front of us. There is nothing. No one. If there is no any sort of problem, When we are trying to reach them, everybody they are telling they are out of station. No one is here. where we need to go, whom we need to go ahead and say. Everybody is telling out of Right now, station. we are facing the difficulty. We are the people. Does who are that staying mean the here. current government is corrupted? Does that mean the current government is corrupted? Where did we pay the 3,50,000? Where did we Why is the pay the reason stamp the property duty? has been given? Okay, The why property did we has pay the no tax? litigations. On what We basis have did no you take the basis. We are tax? not going If anywhere. this is a BDA Look at property, all the why did you things, take all the tax? We have all the documents. What are those documents provided for? If those are forgery, doesn't the government include into the forgery? We have to raise a case against the government as well. What to do with this case? What to do now when we are homeless? We are making us homeless, where we have paid everything. We have every legal document, but the lack of notice missing for us. इमरान मीडिया जन को है, पूरे जन को खड़गे नहीं तोड़ना पड़ेगा. दोनों घर के बाहर निकलो करें. 2 मिनट दो इमरान, कॉल करती हूँ. will open by 10:30, 11 a.m. When they start by 11 a.m., they know that we are going to search for notice for them When as we well. asked them what is the reason why there is all the police standing here, they said us clearly it is for the demolition of the property which is 28/1, not for 28/2. We have justified everything over here. They never said by morning 6:30 if they are stating us, you need to go ahead and place all the things out of the thing over here. We have nothing to do. We are not moving away from here. We need justice. We need all the big people to stand in front of us and to answer. Nothing was given. Within 3 months we have been purchased. We are new over here. They are sitting before 1 year. They have been given us the notice. We are the person where they have come and given us the notice. We have no idea about anything. We asked for they are sitting no one. Now why is there permission? They are coming to demolish. ತಗೊಂಡಿರೋ ಸರ್ ಇದು ಕೋರ್ಟ್ ಲೀಗಲ್ ಪ್ರಕಾರ ಇವಾಗ ನೋಟಿಸ್ ಬರಬೇಕು. ನೋಟಿಸ್ ಏನು ಬಂದಿಲ್ಲ ಇವ್ರಿಗೆ. ಡೈರೆಕ್ಟ್ ಬಂದು ವಿತೌಟ್ ನೋಟಿಸ್ ಡೆಮಾಲಿಷ್ ಮಾಡ್ತಾ ಇದು ಇಲ್ಲಿಗಲ್ ಆಕ್ಟ್. ಇದು ಕೋರ್ಟ್ ಗಮನಕ್ಕೆ ಇಲ್ಲ. ಇದು ಇಲ್ಲಿ ಇದಾರೆ, ವಾಸ ಇದಾರಂತ ಗಮನಕ್ಕೆ ಇಲ್ಲ. ವಾಸ ಇದಾರಂತ ಗಮನಕ್ಕೆ ಇಲ್ಲ. ಸರ್ ಪ್ರೊಸೀಜರ್ ಒಂದು ನೋಟಿಸ್ ಬರ್ಬೇಕು ಸರ್ ಫಸ್ಟ್ ಇವ್ರಿಗೆ. ಅಕಸ್ಮಾತ್ ಏನಾದ್ರು ವಾಸ ಇದ್ರೆ ನೋಟಿಸ್ ಬರ್ಬೇಕು. ನೋಟಿಸೇ ಇಲ್ಲ. ಈಗ 2 ತಿಂಗಳ ಹಿಂದೆ ತಗೊಂಡಿರೋದು ಪ್ರಾಪರ್ಟಿ ಇದು. ಇವಾಗ ನೋಟ್ ಕೇಸ್ ಇದೆ, ಅದೆಲ್ಲ ಒಪ್ಕೊಂಡಿದೀವಿ ಸರ್. ಸರ್ ನೆಕ್ಸ್ಟ್ ಈಗ ಒಂದ್ ದಿವಸ ಟೈಮ್ ಕೊಡಿ ಅಂತ ಕೇಳ್ತಾ ಇದೀವಿ ಸರ್. ವಿಡಿಯೋ ಅಥಾರಿಟಿ ಟೈಮ್ ಕೊಡ್ತಾ ಇಲ್ಲ. ಅದು ನೋಡಿ ಲೀಗಲ್ ಎಲ್ಲ ಇರ್ಲಿ ಸರ್. ಈಗ ಹ್ಯುಮ್ಯಾನಿಟಿ ಒಂದು ನೋಡ್ಬೇಕು. ಚಿಕ್ಕ ಮಕ್ಕಳಿದ್ದಾರೆ, ಅದಕ್ಕೆ ಅಟ್ಲೀಸ್ಟ್ ಅದ್ ನೋಡ್ಬೇಕಲ್ಲ. ಅಡ್ವೊಕೇಟ್ ಹುಸೇನ್ ಅಂತ ಸರ್. ಒಂದ್ ಮಾತು, ಇಲ್ಲಿ ಟಿ.ಕೆ. ಶಿವಕುಮಾರ್ದು 6 ಎಕರ್ ಜಮೀನ್ ಇದೆ ಸರ್. ಅವ್ರಿಗೆ ರೋಡ್ ಬೇಕು, ಅದಕ್ಕೆ ಇದು ಎಲ್ಲ ಡೆಮಾಲಿಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರೆಲ್ಲ ನೋಡಿ ಚಿಕ್ಕ ಮಕ್ಕಳು ಎಲ್ಲ ಹೋಗಿಲ್ವಾ ಇವರು? ಇಲ್ಲಿ ನೋಡಿ, ಇಲ್ಲಿ ಮಕ್ಕಳು ಇದ್ದಾರೆ. ಸರ್ ಟಿ.ಕೆ. ಶಿವಕುಮಾರ್ದು 6 ಎಕರ್ ಜಮೀನ್ ಇದೆ, ಯಾಕೆ ಅದು ಟಚ್ ಮಾಡ್ತಾ ಇಲ್ವಾ ಸರ್? ಯಾಕೆ ಅದು ತಗೊಂತಾ ಇಲ್ವಾ? ರೋಡ್ ಬೇಕು ಅಂತ ಈ ರೋಡ್ ನಲ್ಲಿ ಜಾಗ ಮಾಡಕ್ಕೆ ನಮ್ದೆಲ್ಲ ಮನೆ ಡೆಮಾಲಿಷ್ ಮಾಡ್ತಾ ಇರೋದು. ಇದು ನ್ಯಾಯ?
ಹೇಳಿ ನೀವೇ. ಯಾರದು ದೊಡ್ಡವರು ಇಲ್ಲಿ ಬಂದು ಮಾತಾಡೋಣ. ಬನ್ನಿ sir, ಆಮೇಲೆ ನಮ್ಮ ನಾವು ಹತ್ರ ಅಲ್ಲಿ ನಾವು ಹೋಗೋದು. ಏನ್ ಎಲ್ಲ legal ಇಲ್ಲ ಇಲ್ಲಿ ಅದಾರೆ, ಎಲ್ಲ ಇಲ್ಲಿಗಲೇ ಮಾಡ್ತಾ ಇರೋದು ಇವು. ಯಾರು नहीं, तुम्हें हमारे जगह में अफवाह कर लग बैठे सो तुम्हें की तुम्हें चकबंद कर लिया नहीं तुम्हारी जगह को तुम्हें रजिस्टर करने क्यों दिए? अब 10 साल 15 साल से तुम्हें कहाँ थे वीडियो वाले? तुम्हें उतने दिनों से छोड़ को अब आपको तुम्हें ये करेगा तो हमें कैसे छोड़ा जाना? सो सीमेंट का रोड भी डाल को दी में हाँ, सीमेंट का रोड डाल को ही लाइट बिल है पूरा पूरा है भैया, पूरा पूरा पक्का डॉक्यूमेंट है हमारे पास, पक्का डॉक्यूमेंट रखो ना तो एक पूरा डिक्लेरेशन का पूरा रखो, सर्टिफिकेट्स पूरा रखो, या टैक्स कन्वर्शन प्रॉपर्टी पूरा रखो, पेपर कन्वर्शन हो है ना भैया, मेन पॉइंट है कन्वर्शन हुआ तो साइड कैसा वीडियो लेता वो बोला मैं हमना कन्वर्शन का साइड उन्हें कैसा लेता। बाबा हॉस्पिटल में ही खाली पेपर उठा लेती तो सुबह को उठाने देनी एका कैसा कर डाले। इंसान की वैल्यू नहीं है, इंसान मरिया तो मरिया को बोले सुबह को यहाँ आई तो मैं पेपर उठाने क्या करना इसे ना नोटिस ये ना ये करे बेघर कर डाले। छोटे छोटे बच्चे ही हैंडीकैप ही आदमी से भी क्या भी चाहिए नहीं ले रही। वोट डालती हैं कांग्रेस को, अभी कौन क्या करे, खाली वीडियो बना रही ये कर रही, क्या हुआ कौन तक पूछ रही नहीं। जाक उन्होंने नाश्ता करी बच्चे भूखे मर रही हैं, यहाँ कौन भी पूछ को देख रही नहीं। इंसान की वैल्यू नहीं है यहाँ। हेलो भाई फेसबुक पे डालता हूँ वीडियो। क्या नाम तुम्हारा? अभी सुबह भी तुम्हारा रील निकले था सोहेल रसूल के साथ ये करने के ಮುಂದೆ ಕಮ್ಮಿ ಮಾಡೋದಿಲ್ವಾ ಸಾಹೇಬ್ರು? ಕಮ್ಮಿ ಮಾಡೋದು ಡಿ ಕೆ ಶಿವಕುಮಾರ್ ಮಿನಿಸ್ಟರ್ ಕಮ್ಮಿ ಮಾಡೋದಿಲ್ಲ ಸರ್. ನೋಡಿ ಸರ್, ಡೆಪ್ಯೂಟಿ ಸಿ ಎಂ ಮುಂದೆ ಅದಕ್ಕೆ ಟಚ್ ಮಾಡಿಕೊಳ್ಳಲ್ಲ ಸರ್. ಎಲ್ಲ ಬಡವರು ಸರ್, ಎಲ್ಲ ಇಲ್ಲಿ ಎಲ್ಲ ಬಡವರು ವಿತೌಟ್ ನೋಟಿಸ್ ಏನೋ ಟೈಮ್ ಕೊಟ್ಟಿಲ್ಲ ಸರ್. ಬಂದ್ಬಿಟ್ಟು ಎಲ್ಲ ಬಡವರು ಸರ್, ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ. ವಿಂಟರ್ ಸೀಸನ್ನು ಎಲ್ಲಿ ಹೋಗ್ತಾರೆ ಸರ್? ಎಲ್ಲ ಎಲ್ಲಿ ಹೋಗ್ತಾರೆ ಸರ್ ಇವರು? ಊಟ ಇಲ್ಲ, ಹಾಲಿಲ್ಲ, ಏನಿಲ್ಲ, ನೀರಿಲ್ಲ, ಎಲ್ಲಿ ಹೋಗ್ಬೇಕು ಸರ್? ಟೋಟಲ್ ಡೆಮಾಲಿಶ್ ನೋಡಿ ಸರ್ ಏರಿಯಾ ಎಲ್ಲ। अगर गवर्नमेंट बीडीए की प्रॉपर्टी रहा तो ई खाता कैसा बना कर दिए, रजिस्टर कैसा करे? गवर्नमेंट फ्रॉड कर रही है क्या पब्लिक के साथ? रजिस्टर ऑफिस में कैसा रजिस्टर होता है? ई खाता कैसा बना दिए? टैक्स कौन ले रही? बीबीएमपी वाले आकर साले साल टैक्स कई को बना लिए। फ्रॉड कौन कर रही सर? ನೋಡಿ, ಪ್ರತಿಯೊಂದು ಡಾಕ್ಯುಮೆಂಟ್ ಇದೆ, ಎಲ್ಲ इंडिविजुअल को ई खाता ಇದೆ, हर एक डॉक्यूमेंट है इसमें, रजिस्ट्रेशन डॉक्यूमेंट है, ई खाता है, टैक्स पेड है, ये सब लेको भी फिर से डेमोलिश को आको इलीगल डेमोलिश को लेको एक सौ। इसके साथ गवर्नमेंट ऑफिशियल करप्शन का कोई इन्वॉल्वमेंट है इसमें एकदम। ये गरीब बच्चे कहाँ जाएंगे? गरीब आदमी रोड पर चढ़ात मारने वास्ते आजा कोई, ये तो नीच काम कर लेगी गवर्नमेंट। इसमें इन्वॉल्वमेंट है, सिद्धरामैया गवर्नमेंट इन्वॉल्वमेंट है इसके अंदर। यहाँ लाठी चार्ज करने का मौका आ जाता है, वो
लाठी चार्ज करने का मौका का बोला सब ये सब कैसे है बुलडोजर चढ़ने आगी यूपी में चल कर्नाटक में होले को है यूपी गवर्नमेंट में जो बुलडोजर चढ़ाते थे आज सजा पूरे सजी रोड पर ये गरीब आदमी जाने रोड पर जाना है वो हालत हो जाता है नोटिस के बारे को हिंसनो टैक्स ले ले को कलेक्ट करी बीबीएमपी टैक्स कलेक्ट कर ले को टैक्स कलेक्ट कर लग भाई ये खाता कर लग भाई ये खाता कर लग ಇಲ್ಲ ಹೋಗ್ತೀವಿ उनको बात करना हमको नहीं उन्होंने थे ना वो रोले कौन के गाँव वाले थे वहाँ आमा सामने हूँ बेटा तनीस लिमिट्स में इलीगल डेमोलिश होले को आज तो तकरीबन 20 ग्राम फोड़ डाली ये घर आज फोड़ने के वास्ते कर लेगी हमें हाई कोर्ट को जाकर आने मतलब कभी भी रीच हो सकता मैटर बट उसके अंदर आपको यहाँ वीडियो वाले डेमोलिश करी ये इलीगल डेमोलिश होले को है यहाँ इनके पास हर एक डॉक्यूमेंट है ई खाता गवर्नमेंट इशू करके बीबीएमपी इशू करके ई खाता है इनके पास टैक्स इनके पास वसूली होता है रजिस्ट्रेशन हर एक डॉक्यूमेंट है हर एक डॉक्यूमेंट रहने के बावजूद आपको यहाँ डेमोलिश करने के वास्ते पूरा कोशिश कर ले कोई ये इसके कौन जिम्मेदार इसके साथ बहुत बड़े बड़े जो ऑफिशियल्स थी उन्होंने सब इन्वॉल्वमेंट थी सिद्धरामैया गवर्नमेंट जो यूपी में चल रहे के डेमोलिश बुलडोजर वो आज यहाँ कर्नाटका में होले के ये गरीब इंसान कहाँ जाएंगे इनका घर फोड़ डाले कहाँ जाएंगे इनको क्या अल्टरनेट क्या करना ना अल्टरनेट क्या भी नहीं है डायरेक्ट विदाउट नोटिस कौन सी एक नोटिस नहीं क्या भी नहीं डायरेक्ट डेमोलिश के वास्ते आ जा कोई यहाँ कहाँ जाएंगे ये गरीब आदमी इन्हों यहाँ के अंदर सुसाइड कलेक्ट मर जाते हैं बोल रही ये जो बड़े बड़े मिनिस्टर जो इस मुस्लिम कम्युनिटी के मिनिस्टर कहाँ गए उन्होंने आपको मदद करना इनको कहाँ गए बोलो बीडीए के जो बहुत ज्यादा मिनिस्टर कहाँ जाते बीडीए के जो चेयरमैन उन सब आप मदद करना ना उन्होंने खुद डायरेक्शन के जो मिनिस्टर से उन्होंने डायरेक्शन डायरेक्शन के गवर्नमेंट को पेपर डायरेक्शन नहीं सो मिनिस्टर का डायरेक्शन नहीं सो बीडीए एक्शन नहीं कर सकती डायरेक्शन देने के बाद ही जहाँ को ऐसो इसके बाजू डीके का है डीके का टच कर सकती ना वो भी वीडियो में आती है नहीं कर ले कोई ये क्या कहते गरीब आदमी गरीब आदमी वास्ते को डेमोलिश कर डाल रही इनको क्या कहते कौन भी पूछने वाला नहीं है उस वजह से डेमोलिश करने वास्ते आ कोई यहाँ डीके का खर्चे खा लिया और बोलो मत डीके की जगह को टच नहीं कर रही बोलो घर खाली कर को नहीं जाते हमारी लाश पर से गुजरना बुलडोजर मरना तो हमें अंदर ही मर जाती मट्टी डाला लो बाहर जाको तकलीफ उठाने की जरूरत नहीं है बहुत तकलीफ है लिए भैया देखो एक ही चीज हमारा सवाल हमें जब वो घर के वास्ते ये करे जब लॉयर को दिखाए लॉयर मुदस्सिर बोल को उनको पूरा डॉक्यूमेंट दिखाए पूरा करेक्ट है घर को बोले 2 पेपर कम है ले का और ये भी गलत बोले इसमें देखो जब गवर्नमेंट के ऊपर गवर्नमेंट रजिस्टर करती तो कई को हमने नहीं बोले हमने बीडीए का कर को गवर्नमेंट हमने कैसा ई खाता कैसा बीडीए के ऊपर ई खाता कैसा बना सकते जब हमें जाकर गवर्नमेंट को हमें इसके रजिस्टर के वास्ते पैसे पे करे तब कई को कौन भी नहीं बोले बीडीए बोल को अब्बा को एकदम विदाउट इंफॉर्मेशन कैसा उन्हें डिमोलिश कर सकती है अब हमारे पास ना एडवांस है ना क्या भी है जो घर था वो बेच को हमें बच्ची की शादी का माल था पूरा मनापुरम में रखो आको हमें घर ली सो अब सामान उठा बाहर डाले तो ना हमने क्या तुम्हें ऑब्जेक्ट ये दे रही तुम्हें सामने घर दे रही नहीं दे रही क्या भी नहीं सहूलत नहीं दे रही तो तुम्हें कैसा एकदम इमीडिएट एक्शन ले सकते विदाउट नोटिस भी नहीं है लेकिन गवर्नमेंट का पेपर है यहाँ गवर्नमेंट छोड़ दो चलेगी ब्रोकर हाँ ब्रोकर हमको फोन करेगा तो ब्रोकर रेस्पॉन्स नहीं कर रही ओनर ही एचबीआर में उनको फोन करेगा तो उन्होंने भी रेस्पॉन्स तक बनी 3 महीने हो को है हमें आको यहाँ 3 महीने से 3 महीने पहले अगर बीडीए प्रॉपर्टी रहती तो फिर एक क्लास 3 महीने पहले अगर नोटिस देखो भेज को रहते तो नोटिस से पहले हम ना कहीं को रजिस्टर कर को दी गवर्नमेंट
कैसा इनके नाम पे इलेक्ट्रिक बिल हुई, कैसा इनके ऊपर ये खाता हुआ पूछो। ये देखो वो बच्चे देखो छोटे छोटे मासूम बच्चे कहाँ जाएंगे कहाँ जाएंगे छोटे इतना जालिम हुकूमत क्या ये इतनी जालिम हुकूमत है कांग्रेस हुकूमत वोटान देखो कांग्रेस को वोटान डालती है पे ये बच्चे देखो ये बच्चे कैसा ये बच्चा फेंकती है डमोलिश होने वास्ते रेडी हो लेके बुलडोजर सब यहाँ होती लेवल का है। इनको नोटिस नहीं दे कोई नोटिस नहीं दी नोटिस देने का नहीं देने का कारण क्या बोले तो नोटिस देती तो हाई कोर्ट जाके स्टे कर लेती नहीं दे कोई नोटिस ही देखो नहीं हाइट कर दो। इसमें गवर्नमेंट खुद इन्वॉल्वमेंट है बड़े बड़े ऑफिशियल्स इसमें इन्वॉल्वमेंट है गवर्नमेंट ऑफिशियल्स इनमें इन्वॉल्वमेंट है ये सब एक करप्शन चल रहा है सब पहले इनको रजिस्ट्रेशन करके दिया डालती ये खाता सब कुछ दे डालती आखिर में देखे थे डेमोलिश हो जाती सब गवर्नमेंट ये छोटे भैया यहाँ देखो ये छोटे छोटे बच्चा को ले लो 1,00,000 रुपया ये छोटे छोटे बच्चा को ले लो अभी नो कान जाना सो कोसी हुकूमत है बोल माता कर रही ना कहाँ है हमें ये तब भैया अब तुम्हें बीडीए का कर को निकाल रही नहीं क्या भैया हमना मालूम नहीं था हमना बीडीए गवर्नमेंट देनी अब हमना दूसरी प्रॉपर्टी दो प्रॉपर्टी दिए तो ये बंद कर दो कांग्रेस गवर्नमेंट को मुसलमानों की गवर्नमेंट को बोलती देखो मुसलमान गवर्नमेंट ये छोटे छोटे बच्चे तो ये बच्चा पूछ रहा हमारा मुसलमान लीडर्स कहाँ है इनको तो बोल को पूछ रहा है ये छोटे बच्चे पूछ लेकर कहाँ है बोल को आज देखे थे मंजर हंका में पानी आ जा रहा वैसा है मंजर कहाँ जाएंगे ये पापा मजलूम आदमी को फेंकने सब कुछ रेडी हो जाके ये मिनिस्टर जो ही उन्होंने खुद डायरेक्शन दी सर डेमोलिश करने दूसरे कौन भी नहीं इसमें बहुत सारा इन्वॉल्वमेंट थी इसका क्या है हमें स्ट्रिक्टली इनके ऊपर एक्शन लेती है और हाईकोर्ट को हमें मूव हो रही बट एटलीस्ट एक दिन का टाइम मिला तो हमें स्टे कर सकती बट वो ब्रीथिंग टाइम भी नहीं दे रही इन्होंने ये क्लास का सांस लेने का टाइम नहीं दे रही आप डेमोलिश करने खड़ जा कोई डी के शिव कुमार का वहाँ घर है उसे रोड उसके यहाँ जगह है यहाँ डी के शिव कुमार का उसके वास्ते उसे रोड नहीं है तो उसके वास्ते हमारे घर जो गरीब है हमारे घर डेमोलिश करके उसे रोड बना दे रही क्या 100% ये घर अगर तुमना जरूरत है नहीं है अगर उसे रोड बना दे रही नहीं हमने दूसरी प्रॉपर्टी दे रही है हाँ उसकी भी बीडीएम में सुनो भैया डी के शिव कुमार की 6 एकड़ जगह है ना वो भी बीडीएम में कन्वर्ट हो को है ना कई को उसका टच नहीं कर रही सो कई को हमारा मिनिस्टर बोले को तो इंसाफ भैया हमें मिनिस्टर के ऊपर हमें ट्रस्ट करना सो वोटर डाले तुम्हें उसे लगा हमना नहीं भैया हमना डेमोलिश तुमना रोड होना नहीं तुमना प्रॉपर्टी होना नहीं ले लो हमना सामने प्रॉपर्टी दो हमारे पास एडवांस तक नहीं हमें ये सामान ले लो छोटे बच्चे ले लो कहाँ जाना सो हमना इतना हमें ये मासूम बच्चे देखो वो कहाँ जाएंगे ये छोटे मासूम बच्चे कहाँ जाएंगे देखो भैया आज इजाना गुजारिश अपने लाश तली का यहाँ खड़ना अगर चेनो डमालिश करे को बोले तो हमारा लाश आएंगे साथ उन्होंने डमालिश करना नहीं हमें घर के यहाँ डेमोलिश हुई तो ये जो फैमिली है यहाँ सुसाइड कर लेकर मर जाती है बोल रही इसके जिम्मेदार कांग्रेस गवर्नमेंट उसके मिनिस्टर्स उसके जिम्मेदार सब इन्वॉल्वमेंट हो जिम्मेदार इसके रजिस्ट्रेशन पहले जब रजिस्ट्रेशन होने का था वो अवॉइड करना था अवॉइड कर सकते थे ना ये गवर्नमेंट की जगह बीडीए की जगह बोल अवॉइड कर सकते थे नहीं करे क्या वास्ते करप्शन पैसे ले रिश्वत ले ये गरीब को ठगा ऐसा फेंके भैया हमना ये घर छोड़े तो दूसरा घर नहीं है अब हमें घर कहाँ जाना सो भैया ये हमारी एक बच्ची का घर उजड़ रहा सो एक फैमिली नहीं इसमें सुसाइड कर रही है सो हमें पूरे मिल को सुसाइड कर रही है इसमें पूरे मिल को सुसाइड कर दें या घर खाली नहीं करते हम बच्ची की शादी करने का माल ले लग जा को गिरवी रख को ले लगा कोई घर क्या की वाका वनवास पड़ को एक छत्र नहीं कर को वो भी बेच को ये वो पैसा ले लगा को डाली गवर्नमेंट की आंधी होगी है बोलो गवर्नमेंट की आंधी होगी है इनोज घर के ओनर आ बेटा यहाँ देखो ये बच्ची का घर ही है ये बच्ची का घर है क्या की बुन 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 कर को उन्होंने जमा को जिंदगी भर की पूंजी ले लगा को घर को लाला कर को बोला तो गवर्नमेंट ऐसा रोड पकड़ेंगे ओके एक्सेप्ट कर लेती एटलीस्ट ऑल्टरनेटिव बना देना नहीं मर जाना कांग्रेस हुकूमत ऐसी हुकूमत है उससे अच्छी बीजेपी हुकूमत ना कांग्रेस को वोट डाल को देखो यूपी आज ये सेकेंड यूपी बना डाला ये देखो ये बच्ची की शादी है बच्ची का शादी का माल ले लग जाको उन्होंने रखो घर लीन सो अब ये घर खाली करो कर को बोले तो नामुमकिन बात भैया बोल मार रिसेंट 3 महीना हुआ हमें घर ले को नहीं हुआ हमें कैसा गवर्नमेंट हमारे पास है स्टैम्प ड्यूटी ले ली बोलो 3,60,000 रुपए
स्टैम्प ड्यूटी वो कैसा ले ली गवर्नमेंट, ई खाता कैसा बना, करेंट के बिल वो कैसा लेने लिया, कावेरी का नहीं कैसा माँ, लिया, वो लेने के टाइम पर गवर्नमेंट को इनलीगल नहीं दिखा क्या पूछो। नहीं दिखा क्या भैया, हमारे पास गरीब है के पास खर्च कर को सिर भर को खर्च कर को मैं घर रजिस्टर कराई नहीं पहुंचा तक आप जाना का हमें सामान लेने का जाना सो इनके पास टैक्स ले गवर्नमेंट इलीगल नहीं दिखा, टैक्स 3 लाख 4 लाख टैक्स ली, रिश्वत ली इनके पास, सब गवर्नमेंट को इलीगल नहीं दिखता है इनके पास। हर महीने हर साल ये टैक्स लेकर बीजेपी कलेक्ट करेगा, उसमें भी इलीगल नहीं दिखा। अब फाइनली इलीगल बोल कर बीडीएसएफ का डेमोलिश हो गई। एटलीस्ट नोटिस देना, नोटिस भी नहीं दिया, हमने क्या भी नहीं बोले इनको, नोटिस धज्जियां उड़ गए। योगी सरकार से गई गुजरी सरकार है, योगी सरकार से गई गुजरी सरकार, इससे लाख दर्जे बेहतर बीजेपी सरकार थी। गरीबों को तकलीफ नहीं दी है, गरीबों को तकलीफ नहीं दी है उन्होंने। इससे अच्छा तो बीजेपी सरकार जो बीजेपी गवर्नमेंट थी वो सही समझता हूँ। कांग्रेस गवर्नमेंट को पूरा डेमोलिश कर रही है। यूपी में जो चल रहा है वो चल रहा है कोई यहाँ बेंगलुरु में, दूसरा क्या भी नहीं है। 100% नोटिस भी नहीं मिली, कानून नहीं है, कानून कुछ नहीं है यहाँ, कानून कुछ है नहीं, इलीगल होने को यहाँ मालूम है। एक नोटिस देना था, नोटिस कुछ नहीं दे रही इन्होंने। वजह ये कर रही सर डेमोलिशन भी करे थे ये 6 एकड़ लैंड है, डीके शिवकुमार की 6 एकड़ लैंड है, उसे रोड नहीं है, रोड के वास्ते डीके शिवकुमार के लैंड के रोड में रोड के वजह से इन्होंने डेमोलिशन कर रही सो डेमोलिशन होकर 4 एकड़ ये 6 एकड़ जमीन के वास्ते इन्होंने डेमोलिशन कर रोड बना दे रही सो डीके शिवकुमार की लैंड को। उसकी लैंड भी वीडियो में आ रही है, उसकी डेमोलिशन नहीं कर रही, उसकी डेमोलिशन नहीं हो रही है लैंड। कर लेंगे भैया, इनो क्या तभी कर लेंगे हम ना, रहने के वास्ते सारा काम तभी दे डाल को, इनो क्या तभी कर लेंगे हम ना, विदाउट नोटिस इनो क्या भी नहीं करे। हमें कहां जाना, सामान ले ले, छोटे छोटे बच्चे को ले ले, काम भी जाना नहीं, सामान ले ले को यहाँ छना सो, यहाँ 300 भैया एक फैमिली नहीं जाती है घर डेमोलिशन करे कर को बोले तो 10 फैमिलियां जाती हैं। 10 फैमिलियां की जिम्मेदार को कांग्रेस सरकार, 10 फैमिलियां की जिम्मेदार को कांग्रेस सरकार। जब घर लिए क्या भी लिटिगेशन नहीं है घर को बोल को प्रॉपर्टी में कहीं को गवर्नमेंट हम ना बोले, हम ना बोल कर रहते लिटिगेशन है, हमें हाथ तो भी डालते हैं। 3 महीने के बाद विदाउट एनी नोटिस विद इन अ डे अगर घर के रहने आ रही कहाँ जाना सो, उतना सब खर्च कर को किधर जाना सो, कुछ फैसिलिटीज नहीं, कुछ भी नहीं है। 3,60,000 रुपए का पेपर। देखो भैया ये जब गवर्नमेंट पूरा स्टैम्प ड्यूटी 3,60,000 लिए तब बीडीए की प्रॉपर्टी नहीं दिखी है। गवर्नमेंट कहीं को हम ना नहीं बोले ये बीडीए का तुम्हें लिए तो सभा का दिन हम ना खतरा है, कहीं को नहीं बोले। जब हमें डॉक्यूमेंट्स गवर्नमेंट को मालूम हाँ डॉक्यूमेंट्स हाँ टैक्स है भैया। ये क्वेश्चन मेरा ई खाता बोलो ई खाता कैसा बीडीए की प्रॉपर्टी को बना दिया उन्होंने, कैसा कावेरी का कनेक्शन दे सकती उन्होंने, कैसा लाइट की बिल कहीं को तब नहीं कौन भी बोले बीडीए का ये बोल को सिस्टम में तुम्हारा डॉक्यूमेंट है पूरा है भैया 5 डीडा है इसमें हमारे पास। तुम ना इन्हों तुम्हें सवाल कर जवाब दे रही, जवाब क्या बोल दे रही है, क्या भी नहीं दे रही है। और इसमें पूरा पक्का है, पूरा पक्का है, इसमें 5 डीडा है, किसके पास है कहाँ से है पूरा है इसमें। हमारा खाली एक सवाल जब बीडीए का था हमें गवर्नमेंट को गए रिसेंट ना, हाँ बहुत 10 साल होगा 20 साल 3 महीने पहले लिए समय 3 महीने पहले कहीं को हम ना नहीं बोले उन्होंने, कहीं को गवर्नमेंट को नहीं मालूम होता क्या पेपर ले लग गए तो गवर्नमेंट चेक करते ना 6 महीने पहले ना नोटिस इशू करते तो भैया 3 महीने पहले इन्हों कैसा हम ना कहीं को हम ना एक भी नोटिस नहीं है। अब तुम्हें सामान तोड़ रही को तो 1 महीना पहले तो नोटिस देना, 8 दिन पहले तो देना, इमीडिएट आपको कैसा कर सकते हैं विदाउट इन्फॉर्मेशन रिसेंट इन्हों तो ले लगा को हम ना नोटिस बताना हमें देख लेते हैं पेमेंट गवर्नमेंट को गया। पुलिस वाले करने से किसकी प्रॉपर्टी डैमेज हो रही है, डैमेज कर रही सो वो साइड की होता 28/1 28/2 को टच नहीं करते का, दे हैव नो राइट्स टू कम एंड स्टैंड ओवर हियर विदाउट एनी नोटिस। हमने नहीं मालूम, हमारे पास दूसरी जगह नहीं है काम भी जाने के वास्ते। एवरीथिंग वी हैव इन्वेस्टेड इनटू दिस प्रॉपर्टी विद ऑल द लीगल राइट्स, दे हैव नो एक्शन। हो सब लाइव कर दो देखो भाई नको जरूरत नहीं पुनः
क्या बोला? भाई भरोसा अल्लाह के ऊपर भाई, मैं मामूली इंसान नहीं, खाली तुम्हारे भाना भाई भाई हमें भाई आंखों खाली, ठीक है? लेकिन भैया बंदूक से ज्यादा तुम्हारे लोगों का उनको 100 पैसा मरे तक भी तुम्हें वीडियो बनाना बना को तो भेजना नहीं है। घर डमालेशन हो को हमारा लाश आएंगे ऊपर से गुजरे तो कभी आप दूसरा ऑप्शन नहीं है। लास्ट ऑप्शन ये छोड़े तो हमारे पास क्या भी नहीं है। जो माल था वो ಎಲ್ಲ ನೋಡ್ಬೋದು ನೋಡಿ, ಎಲ್ಲ ಡೆಮಾಲಿಷ್ ಆಲ್ಮೋಸ್ಟ್ ಡೆಮಾಲಿಷ್ ಆಗಿದೆ, ಎಲ್ಲ ಡೆಮಾಲಿಷ್ ನಡೀತಾ ಇದೆ ನೋಡಿ. ಪಾಪ ಈ ಬಡವರು ಎಲ್ಲಿ ಹೋಗ್ಬೇಕು? ಭಾಳಷ್ಟು ಬೇಜಾರಾಗ್ತಾ ಇದೆ ನಮಗೆ ಇಲ್ಲಿ ಬಂದು ನೋಡ್ಬೋದು. ನೋಡಿ ಎಲ್ಲ ನೀವು ಕಾಂಗ್ರೆಸ್ ಗೌರ್ಮೆಂಟ್ಗೆ ವೋಟಿಂಗ್ ಹಾಕಕ್ಕೆ ನೋಡಿ, ವೋಟಿಂಗ್ ಹಾಕಿದ್ಮೇಲೆ ಎಷ್ಟು ಬಟ್ಟೆ ಮನೆಗಳೆಲ್ಲ ತೊಂದರೆ ಇದಾಗಿದೆ. मस्जिद ಇದೆ, मस्जिद डेमोलिश हो रही है। ये देखो ये मस्जिद को डेमोलिश होने वास्ते रेडी हो रहा है, ये भी हो गया ऑलमोस्ट। ग्राउंड सब डेमोलिश हो गई। काम कर गरीब अपने अंदर होटल का रोड को बैठी करेंगे कल आज सुबह तक घर का इनका स्टेटमेंट देती है दीदी। देखो ये सब देख सकती हूँ डेमोलिश। बोलती डेमोलिश आ जाता है। ठीक है, दो लाने बंदे थोड़ा कुछ चला गया तो सब धरा हाँ नहीं बोलो। हमें 20 साल से ही भैया 20 साल से ही हमें हमारे पास पेपर पक्के ही मुनसन्न गौड़ा का फोटो के साथ हमारा रजिस्टर होको है, ई खाता होको है, ये कावेरी पाइप ले को ही, बाद में टैक्स बन को ही, सैनिटरी आको है, बाद में रखो ये वो ये सब तो भी कर को ही हमें, बाद में ये कन्वेंशन होको है भैया, माइन कन्वेंशन होको है साइड, ये कन्वेंशन का साइड इनो कैसा बीड़िया लेती वो बोलो हम ना। कन्वेंशन होको है साइड में बीड़िया वाला कैसा आता? अब हम टैक्स बन रही 25 तक के अब है खाता है गवर्नमेंट ऑफिशियल धोखा है धोखा पूरा धोखा। हमें दारी से वोट बैरगौड़ा कुछ अभी तक आदमी एड्रेस को नहीं है। अब क्या करती हमें किसे बोलती सो बोला, हमें किसे चाक बोलना सो क्या करना सो हमें अब रोड क्या हो गया, हमें कहाँ जाना सो बोलो देखेंगे। हमें रोज कमाने वाले रोज खाने वाले हमारे पास अब दूसरे घर को भाड़े देंगे तो 10,000 हमारे हाथ में पैसे नहीं है, कौन देती हम ना घर भी बोलो देखेंगे किधर जाना सब है। हमें 2025 तक अप टू डेट टैक्स की पूरा बंद को ही होगा तो बात करेंगे तो उसका समय ये करते हैं 3 महीना हुआ ಇವಾಗ ಬಂದಿರೋ ಗಾಡಿಯಲ್ಲಿ ಇವಾಗ ಬಂದಿರೋದು ನೋಟಿಸ್ ಇಲ್ಲ ಏನಿಲ್ಲ ಬಂದು ಒಂದೇ ತಕ್ಷಣ ಮಾಡ್ಬಿಟ್ರೆ ಏನ್ ಮಾಡ್ಕೊಳ್ಬೇಕು, ಎಲ್ಲಿ ಹೋಗ್ಬೇಕು ನಾವು? फोन भी सामने बात नहीं कर रही साहब, फोन भी नहीं आ रही सामने बचे ವಿಡಿಯೋ ಸರ್ ಇಲ್ಲ ಅಂದ್ರೆ ಎಲ್ಲಾರು ಒಳಗಡೆ ಇದ್ದಾರೆ, ಅದ್ರ ಜೊತೆ ಬಿಲ್ಡೋದರ್ ಇದ್ ಮಾಡ್ಬಿಡಿ, ಎಲ್ಲರಿಗೂ ನಮಗೂ ಜೊತೆನಲ್ಲಿ ಬಿಲ್ಡೋಸರ್ ಸುಸೈಡ ಮಾಡ್ಬಿಡಿ, ಸುಸೈಡ ಮಾಡ್ಕೊಂತೀವಿ ಏನ್ ಮಾಡಕ್ಕಾಗತ್ತೆ ಹೇಳಿ? ಒಂದ್ ನೋಟಿಸ್ ಇಲ್ಲ ಏನಿಲ್ಲ, ಬೆಳಗ್ಗೆ 6 ಗಂಟೆಗೆ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ರೆ ಯಾರು ಕೇಳೋರಿಲ್ಲ ಇಲ್ಲಿ। जमीन अहमद से ही बात करा ले, इकबाल हुसैन से ही बात करा ले, एक फोन भी नहीं ले रही, फोन भी नहीं ले रही, फोन नहीं ले रहा उन्हें अप टू डेट खाली क्या बोल रही, खाली क्या कर रही इसका तो इनो खाली भगा रही इनो आ रही, खाली जाने भी दे रही नहीं।
माइनॉरिटी को नंबर तक देखो ही 2025 तक पेट्रोल टैक्स पूरा बन गई ई सुखोखा है कावेरी कलेक्शन देखो ही करंट बिल है ಇವರು ನೋಟಿಸು ಕೊಟ್ಟಿಲ್ಲ बोलो बोलो ನೋಟಿಸು ಕೊಟ್ಟಿಲ್ಲ ಏನು ಮಾಡಿಲ್ಲ ಇವರು ಸುಮ್ಮನೆ ಬೆಳಗ್ಗೆ 6 ಗಂಟೆಗೆ ಬಂದವ್ರೆ ನಾವ್ ಎಲ್ಲಿ ಹೋಗ್ಬೇಕು ಇವಾಗ ಎಲ್ಲಿ ಹೋಗ್ಬೇಕು ಹಂಗೆ ಹೋಗಿಲ್ಲ ಅಲ್ಲಿ ಮಾಡ್ಬಿಟ್ಟು ಅಲ್ಲಿ ಜನ ಇವಾಗ ನಾವು ಆಚೆ ಕಡೆ ಮನೆ ಐಟಮ್ ಎಲ್ಲ ಆಚೆ ಕಡೆ ಎಲ್ಲಿ ಹೋಗ್ಬೇಕು ನಾವು ಇವ್ರು ಹೇಳ್ತಾರೆ ಹಿಂಗ್ ಮಾಡಿ ಎಲ್ಲ ಈ ಖಾತಾ ಎಲ್ಲ ಮಾಡ್ಸಿದೀವಿ ನಾವು ನಾವೆಲ್ಲ ಸರ್ಕಾರ ಆಯ್ತು ನಮ್ಗೆ ಏನು ಇದು ಇಲ್ಲಿಗಲ್ ಅಂತ ಯಾರು ಹೇಳಿಲ್ಲ ಪೂರ್ತಿ ಎಲ್ಲ ಮಾಡ್ಬಿಟ್ಟು 3 ತಿಂಗಳು ಆಗ್ತಿದೆ ಮದುವೆ ಎಲ್ಲ ನಾವು ಮಾಡಿದೀವಿ ನಾವು ಸಾಲ ಆಗ್ಬಿಟ್ಟಿದೆ ನಮ್ಗೆ ಮನೆ ನಿಮಗೆ ಮಾರಿದ್ಯಾರಮ್ಮ ಒಬ್ರು ಇದ್ದ ಇಲ್ಲಿ ಇದ್ದ ಬ್ರೋಕರ್ ಮುದಸ್ಸಿರು 3 महीने ಹೆಸರು ಫಾತಿಮಾ ಫಿ ರಾಮ ಫಾತಿಮಾ ಅಂತ ಅವ್ರಿಗೆ ರಿಸೀವ್ ಮಾಡಿದ್ದಾರೆ क्लियर है चलो तो बात कर चलो अप टू डेट डॉक्यूमेंट पूरा डॉक्यूमेंट शो कर दो तुम ना होना तो बुला उनको बुला पूरा डॉक्यूमेंट शो कर दो मैं होना 2025 तक अप टू डेट पेट्रोल टैक्स आओ इधर हमारे फाइल करो और हम बोलो तुम्हें